Hello students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 12 ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಕರೆಕ್ಟ್ ಆಗಿ ಒಂದು ಡಜನ್ ವಿಡಿಯೋಸ್ ಆಗಿದೆ ಇಲ್ಲಿವರೆಗೂ. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಸಿಲಿಂಡರ್ ನಲ್ಲಿ ಯಾವ ಕೇಸಸ್ ಇದೆ ಎಲ್ಲಾ ಕೇಸಸ್ ನ ಡಿಸ್ಕಸ್ ಮಾಡ್ತೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ನೀಡ್ ಸ್ಟೂಡೆಂಟ್ ಈ ಗ್ರಾಫ್ಸ್ ನ ಒಂಚೂರು ನೀಟಾಗಿ ನೋಡ್ಕೋಬೇಕಾಗತ್ತೆ. ಯಾವ ಸಿಲಿಂಡರ್ಗೆ ಟೈಪ್ಸ್ ಆಫ್ ಸಿಲಿಂಡರ್ಸ್ ಹೇಳ್ತೀನಿ, ಯಾವ್ಯಾವ ಸಿಲಿಂಡರ್ಸ್ಗೆ ಯಾವ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ವೇರಿ ಆಗುತ್ತೆ, ಗ್ರಾಫ್ಸ್ ನ ರೆಪ್ರೆಸೆಂಟ್ ಮಾಡಕ್ಕೆ ಕೇಳ್ತಾರೆ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈಸೆಲ್ಫ್ ಮುನಿರಾಜು ಅಂಡ್ ದಿಸ್ ಈಸ್ ಅವರ್ ವಿಜ್ಞಾನ್ ಅಕಾಡೆಮಿ. ಸೊ ನೋಡಿ, ನಿಮ್ಮ ಸಿಲಿಂಡರ್ ನ ನಾನು 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೀನಿ. ಒಂದು ಸಾಲಿಡ್ ಕಂಡಕ್ಟಿಂಗ್, ಹಾಲೋ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್ ಅಂಡ್ ಅದರ್ ಕ್ಯಾಟಗರಿ ಇಸ್ ಸಾಲಿಡ್ ನಾನ್ ಕಂಡಕ್ಟಿಂಗ್. ಸರ್ ಯಾಕೆ ಸರ್ ಆ ಮೂರ್ನು ಒಂದ್ ಕಡೆ ಹಾಕಿದ್ರಿ ಅಂತ ಕೇಳಿದ್ರೆ, ವಿ ಹ್ಯಾವ್ ಎ ರೀಸನ್ ಫಾರ್ ದಟ್ ಒನ್. ಲೆಟ್ ಮಿ ಎಕ್ಸ್ಪ್ಲೇನ್ ದಟ್. ಇಲ್ಲಿ ನೋಡಿ, ಈ ಕ್ಯಾಟಗರಿಯಲ್ಲಿ ಸಾಲಿಡ್ ಕಂಡಕ್ಟಿಂಗ್, ಹಾಲೋ ಕಂಡಕ್ಟಿಂಗ್ ಅಂಡ್ ಹಾಲೋ ನಾನ್ ಕಂಡಕ್ಟಿಂಗ್, ಇವು ಮೂರಕ್ಕೂ ಹೊರಗಡೆಯಿಂದ ನಾನೇನಾದ್ರೂ ಒಂದು ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ ಚಾರ್ಜ್ ಅನ್ನ ತಗೊಂಡೋಗಿ ಕೊಟ್ರೆ, ಪ್ರತಿಯೊಂದು ಕೇಸಸ್ಗೂ ಕೊಟ್ರೆ ಏನಾಗತ್ತೆ ಅಂತ ನೋಡೋಣ. ಸಿನ್ಸ್ ದಿಸ್ ಇಸ್ ಕಂಡಕ್ಟಿಂಗ್, ನೋಡಿ ಒಳಗಡೆ ಚಾರ್ಜಸ್ ಯಾವುದೇ ರೀತಿ ಚಾರ್ಜಸ್ ಇಟ್ಕೊಳ್ಳಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಯಾವಾಗ್ಲೂ ರಿಪಲ್ಷನ್ ಆಗಕ್ಕೆ ಇಷ್ಟಪಡುತ್ತೆ ಲೈಕ್ ಚಾರ್ಜಸ್. ಅದೇ ಪ್ಲಸ್ ಕ್ಯೂ ಅಂದ್ರೆ ಪಾಸಿಟಿವ್ ಚಾರ್ಜಸ್ ಒಳಗಡೆ ಒಂದೇ ಕಡೆ ಸೇರ್ಕೊಳ್ಳಕ್ಕೆ ಇಷ್ಟಪಡಲ್ಲ. ಹಾಗಾಗಿ ದೂರ ಹೋಗ್ಬೇಕು ಅಂತ ಅನ್ಕೊಳತ್ತೆ. ಆದಷ್ಟು ಬೇಗ ದೂರ ಹೋಗಿ ಎಡ್ಜ್ ಗೆ ಬರುತ್ತೆ, ಮತ್ತೆ ಆಚೆ ಹೋಗಕ್ಕೆ ಪಾಸಿಬಿಲಿಟಿ ಇಲ್ಲ. ಅಂದ್ರೆ ಕಂಡಕ್ಷನ್ ಆಗಬಹುದಾಗಿತ್ತು ಯಾವ್ದಾದ್ರು ವೈರ್ ಕನೆಕ್ಟ್ ಮಾಡಿದ್ರೆ, ಬಟ್ ಯಾವ್ದು ವೈರ್ ಇಲ್ಲದೆ ಇರೋ ಕಾರಣ ಮ್ಯಾಕ್ಸಿಮಮ್ ಆಚೆ ಬಂದು ನಿಂತ್ಕೊಂಡ್ಬಿಡತ್ತೆ. So this is how the charges will be distributed in case of a solid conducting cylinder. Solid conducting cylinder. Sir, ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಸರ್, ಇದು halo ಇದೆ and it is a conducting and this is non conducting. So ನೋಡಿ, ಇಲ್ಲೊಂದಿದೆ, ನಿಮ್ಗೆ ಎಕ್ಸಾಂಪಲ್ ಬೇಕಾದ್ರೆ ತೋರಿಸ್ತೀನಿ. ಸಾಲಿಡ್ ಕಂಡಕ್ಟಿಂಗ್ ಅಂಡ್ ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ಒನ್ ಕೈಂಡ್ ಆಫ್ ಹಾಲೋ ಕಂಡಕ್ಟಿಂಗ್. ಒಳಗಡೆ ಕ್ಯಾವಿಟಿ ಇದೆ, ಮೇಲ್ಗಡೆ ಕಂಡಕ್ಟಿಂಗ್ ಮೆಟೀರಿಯಲ್ ಇದೆ. ಈಗ ಇದಕ್ಕೆ ಏನಾದ್ರೂ ಒಂದು ಚಾರ್ಜ್ ನ ತಗೊಂಡ್ ಬಂದ್ಕೊಟ್ರೆ ಒಳಗಡೆ ಏನು ಮೆಟೀರಿಯಲ್ ಇಲ್ಲ, ಸೊ ಎವ್ರಿಥಿಂಗ್ ಇಸ್ ಎಂಪ್ಟಿ. ಸೊ ಇದನ್ನ ಹಾಲೋ ಕಂಡಕ್ಟಿಂಗ್ ಸಿಲಿಂಡರ್ ಅಂತ ಕರಿತೀನಿ. ಈಗ ಚಾರ್ಜ್ ಕೊಟ್ರೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆಬ್ವಿಯಸ್ಲಿ ಒಳಗಡೆ ಹೋಗಕ್ಕಾಗಲ್ಲ, ಬಿಕಾಸ್ ಒಳಗಡೆ ಯಾವುದೇ ರೀತಿ ಮೆಟೀರಿಯಲ್ ಇಲ್ಲ, ಒಳಗಡೆ ಹೋಗಿ ಕೂರಕ್ಕಾಗಲ್ಲ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಚಾರ್ಜ್ ಯೂನಿಫಾರ್ಮ್ ಆಗಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇಲ್ಲಿ ಏನ್ ಆಗತ್ತೋ ಇಲ್ಲೂ ಕೂಡ ಅದೇ ಆಗತ್ತೆ. ಅಂಡ್ ಅಗೈನ್ ನಾನ್ ಕಂಡಕ್ಟಿಂಗ್ ಹಾಲೋ ಸಿಲಿಂಡರ್. ಸೊ ನೋಡಿ, ಈ ತರ ಒಂದು ನಾನ್ ಕಂಡಕ್ಟಿಂಗ್ ಹಾಲೋ ಸಿಲಿಂಡರ್ ನ ತಗೊಂತಾ ಇದೀನಿ. ಒಳಗಡೆ ಕ್ಯಾವಿಟಿ ಇದೆ, ಹೊರಗಡೆ ನಾನ್ ಕಂಡಕ್ಟಿಂಗ್. ಸೊ ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್ ಏನಾದ್ರು ನಾನು ಚಾರ್ಜಸ್ ನ ಕೊಟ್ರೆ ಬಲವಂತ ಕೊಡ್ತೀನಿ. ಅಫ್ಕೋರ್ಸ್ ಅದು ತಗೊಳಲ್ಲ, ಬಲವಂತವಾಗಿ ನಾನು ತೋರಿಸ್ತೀನಿ. ಅವಾಗ ಹೊರಗಡೆ ಕಳ್ಸಕ್ಕಾಗಲ್ಲ. ಎನಿಹೌ ಇಟ್ ಕೆನಾಟ್ ಸೆಂಡ್ ಔಟ್ಸೈಡ್. ಸೊ ಚಾರ್ಜ್ ಇಸ್ ಐಸೋಲೇಟೆಡ್. ಇರೋ ಚಾರ್ಜ್ ನೇ ಅದೇನ್ ಮಾಡತ್ತೆ, ಹೇಗೂ ಬಂದಿದೆ ಅಂತ ಹೇಳಿ ರೀಡಿಸ್ಟ್ರಿಬ್ಯೂಟ್ ಮಾಡ್ಕೊಳತ್ತೆ. ಸೇಮ್ ಈ ಕೇಸ್ ನಲ್ಲಿ ಏನಾಗತ್ತೋ ಅದೇ ರೀತಿ ಇಲ್ಲಿ ಕೂಡ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಅಂದ್ರೆ ಸರ್ಫೇಸ್ ಗೆ ಬಂದು ನಿಮ್ಗೆ ಚಾರ್ಜಸ್ ಎಲ್ಲ ಅಕ್ಯುಮುಲೇಟ್ ಆಗತ್ತೆ. ಇನ್ ಆಲ್ ದ 3 ಕೇಸಸ್, 3 ಕೇಸ್ ನಲ್ಲಿ ಈ ತರ ಆಗತ್ತೆ. ಸೊ ದಿಸ್ ಇಸ್ ವಾಟ್ ದ ಫಿಸಿಕ್ಸ್. ಈ ಮೂರಕ್ಕೂ ಒಂದೇ ಫಿಸಿಕ್ಸ್ ನ ಅಪ್ಲೈ ಮಾಡಬಹುದು. ಅಂದ್ರೆ ಸಾಲಿಡ್ ಕಂಡಕ್ಟಿಂಗ್, ಹಾಲೋ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್, ಮೂರು ಒಂದೇ ಕೇಸ್ ನ ಅಪ್ಲೈ ಮಾಡಬಹುದು. ನೋಡಿ, ಇಲ್ಲಿ ನೆಕ್ಸ್ಟ್ ಕೇಸ್ ಕ್ಯಾಟಗರಿ 2 ಬಂದು ಸಾಲಿಡ್ ನಾನ್ ಕಂಡಕ್ಟಿಂಗ್ ಸಿಲಿಂಡರ್. ಈ ತರ ಒಂದು ಸಾಲಿಡ್ ಆಗಿರ್ತಕ್ಕಂಥ ಒಂದು ಒಳಗಡೆ ಎಲ್ಲ ಮೆಟೀರಿಯಲ್ ತುಂಬಿಸ್ತೀನಿ. ಸೊ ಇದು ಕ್ಯಾವಿಟಿ ಅಲ್ಲ, ಇವಾಗ ಏನಾಗಿದೆ ಒಳಗಡೆ ಎಲ್ಲ ಮೆಟೀರಿಯಲ್ ಇದೆ. ಇಂಥದಕ್ಕೆ ಚಾರ್ಜಸ್ ನ ಕೊಟ್ರೆ ಒಳಗಡೆ ಹೇಗೂ ಕಂಡಕ್ಷನ್ ಆಗಲ್ಲ. ಫಸ್ಟ್ ಒಳಗಡೆ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ನೆಕ್ಸ್ಟ್ ಅದರ ಲೇಯರ್ ಅಲ್ಲಿ ಇನ್ನೊಂಚೂರು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ದಟ್ ಮೀನ್ಸ್ ವಾಟ್ ಐ ಮೀನ್ ಟು ಸೇ ಇಸ್ ದ ಚಾರ್ಜಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ವಾಲ್ಯೂಮ್. ಅರೆ ಈ ಪೂರ್ತಿ ವಾಲ್ಯೂಮ್ ಎಲ್ಲಾನು ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇನ್ ಕೇಸ್ ಆಫ್ ನಾನ್ ಕಂಡಕ್ಟಿಂಗ್, ಸಪೋಸ್ ಏನಾದ್ರು ಇದು ಕಂಡಕ್ಟಿಂಗ್ ಆಗಿದ್ದಿದ್ರೆ, ಈ ಕಂಡಕ್ಟಿಂಗ್ ಆಗೋ ಪ್ರೋಸೆಸ್ ಅಲ್ಲಿ, ರಿಪಲ್ಷನ್ ಆಗೋ ಪ್ರೋಸೆಸ್ ಅಲ್ಲಿ ಕಂಡಕ್ಷನ್ ಯೂಸ್ ಮಾಡ್ಕೊಂಡು ಎಲ್ಲ ಎಡ್ಜಿಗೆ ಬರ್ತಿತ್ತು. ಈಗ ಕಂಡಕ್ಷನ್ ಆಗಕ್ಕೆ ಚಾನ್ಸ್ ಇಲ್ಲ, ಎಲ್ಲಿಂದ ಚಾರ್ಜಸ್ ಅಲ್ಲೇ ಬ್ಲಾಕ್ ಆಗ್ಬೇಕು. ಇದು ಯಾವ ತರ ಅಂದ್ರೆ, ನಮ್ಮ ಕ್ರಿಸ್ಮಸ್ ಕೇಕ್ ಅಲ್ಲಿ ದ್ರಾಕ್ಷಿ ಗೋಡಂಬಿ ಸಿಕ್ಕಾಕೊಂಡಿರತ್ತಲ್ಲ, ಆ ದ್ರಾಕ್ಷಿ ಗೋಡಂಬಿ ಒಳಗಡೆನೆ ಸಿಕ್ಕಾಕೊಳ್ಳುತ್ತೆ, ಅದು ಆಚೆಗೆ ಬರಂಗಿಲ್ಲ, ಅಲ್ಲೇ ರಿಪಲ್ಷನ್ ಆಗ್ತಿರತ್ತೆ. ಬಟ್ ಏನ್ ಮಾಡೋದು, ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ. ಬಟ್ ಇಲ್ಲಿ ಏನಾಗ್ತಾ ಇತ್ತು, ಒಳಗಡೆ ಏನಾದ್ರು ದ್ರಾಕ್ಷಿ ಗೋಡಂಬಿ ಇದ್ರೆ ಅವ್ರು ರಿಪಲ್ಷನ್ ಆಗ್ತಿತ್ತು, ಹಾಗಾಗಿ ಹೊರಗಡೆ ಬರ್ತಿತ್ತು. ಹೊರಗಡೆ ಅಂದ್ರೆ ಸರ್ಫೇಸ್ ಗೆ ಬರ್ತಿತ್ತು, ಬಟ್ ಈಗ ಸರ್ಫೇಸ್ ಗೆ ಬರಕ್ಕೆ ಕೂಡ ದಾರಿ ಇಲ್ಲ. ದೇ ಆರ್ ಟ್ರಾಪ್ಡ್ ಇನ್ಸೈಡ್ ದಟ್ ಒನ್. ಹಾಗಾಗಿ ಇದನ್ನ ಸಪರೇಟ್ ಆಗಿ ಸ್ಟಡಿ ಮಾಡ್ಬೇಕಾದ್ರೆ ಇವು ಮೂರನ್ನು ಒಂದೇ ಕ್ಯಾಟಗರಿ ಆಗಿ ಡಿವೈಡ್ ಮಾಡಿ ನಾವು ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ವಿ. ಬನ್ನಿ ಆಕ್ಚುಲ್ ಆಗಿ ಟಾಪಿಕ್ ನ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್. ಕ್ಯಾಟಗರಿ 1 ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿನಿ. ಇದನ್ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3 2 1 ಡನ್. ಫಸ್ಟ್ ಕ್ಯಾಟಗರಿನ ಡಿಸ್ಕಸ್ ಮಾಡೋಣ. ಲೆಟ್ಸ್ ಕನ್ಸಿಡರ್ ಎ ಸಾಲಿಡ್ ಕಂಡಕ್ಟಿಂಗ್
ಹಾಲೋ ಕಂಡಕ್ಟಿಂಗ್ ಆರ್ ಹಾಲೋ ನಾನ್ ಕಂಡಕ್ಟಿಂಗ್ ಎಲ್ಲ ಒಂದೇ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತಾ ಇದೀನಿ. ಸೊ ಈಗ ಏನಾದ್ರೂ ಚಾರ್ಜ್ ಅನ್ನ ಕೊಟ್ರೆ, ಲೆಟ್ ಅಸ್ ಅಸ್ಯೂಮ್ ಪಾಸಿಟಿವ್ ಚಾರ್ಜ್ ನ ಕೊಟ್ರೆ ಏನಾಗುತ್ತೆ, ಎಲ್ಲಾ ಚಾರ್ಜಸ್ ಸರ್ಫೇಸ್ ಗೆ ಬಂದು ಕೂತ್ಕೊಳ್ಳುತ್ತೆ. ಆಕ್ಚುಲಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗೋದು 2 ಡೈಮೆನ್ಷನಲ್ ಆಗ್ತಿದ್ಯಾ 3 ಡೈಮೆನ್ಷನಲ್ ಆಗ್ತಿದ್ಯಾ? ಕ್ಯಾನ್ ಯು ಗೆಸ್ ಪ್ಲೀಸ್? ಅಫ್ ಕೋರ್ಸ್ ಸಿಲಿಂಡರ್ ಇಸ್ ಅ 3 ಡೈಮೆನ್ಷನಲ್ ಫಿಗರ್, ಬಟ್ ಚಾರ್ಜಸ್ ಅನ್ನೋದು 2 ಡೈಮೆನ್ಷನ್ ಅಲ್ಲಿ ಮಾತ್ರ ಸ್ಪ್ರೆಡ್ ಆಗ್ತದೆ. ಅದೇ ಇದು ಒಂಥರ ಶೀಟ್ ಅಂತ ಅಸ್ಯೂಮ್ ಮಾಡ್ಕೋಬಹುದಾ? ಸೊ ಲೆಟ್ ಅಸ್ ಕನ್ಸಿಡರ್. ಸೊ ಯಾವ್ದಾದ್ರು ಒಂದು ಕನ್ಸಿಡರ್ ಮಾಡ್ತೀನಿ ನೋಡಿ. ಸೊ ದಿಸ್ ಇಸ್ ಎ hollow conducting cylinder, this is a ನಾನ್ ಕಂಡಕ್ಟಿಂಗ್ ಹಾಲೋ ಸಿಲಿಂಡರ್. ಸೊ ಯಾವ್ದಕ್ಕಾದ್ರೂ ಚಾರ್ಜ್ ಕೊಟ್ರೆ ಸರ್ಫೇಸ್ ಗೆ ಬಂದು ಕೂತ್ಕೊಳ್ಳುತ್ತೆ. ನೋಡಿ ಮೇಲ್ಗಡೆ ಬಂದು ಚಾರ್ಜಸ್ ಕೂತ್ಕೊಳ್ಳೋದ್ರಿಂದ ಈಗ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರೋದು 3 ಡೈಮೆನ್ಷನ್ ಅಲ್ಲ, ಬರೀ ಸರ್ಫೇಸ್ ಮೇಲೆ ಮಾತ್ರ ಡಿಸ್ಟ್ರಿಬ್ಯೂಟ್ ಆಗಿದೆ. ಹಾಗಾದ್ರೆ ದ ಚಾರ್ಜಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ಸರ್ಫೇಸಸ್, ದಟ್ ಈಸ್ ದ 2 ಡೈಮೆನ್ಷನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜಸ್. ಡೈಮೆನ್ಷನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜಸ್, ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜಸ್. ಕನ್ಫ್ಯೂಸ್ ಆಗ್ಬೇಡಿ, ಫಿಗರ್ 3 ಡೈಮೆನ್ಷನಲ್ ಒಪ್ಕೊಂತೀನಿ, ಬಟ್ ಚಾರ್ಜಸ್ ಪೂರ್ತಿ ಸರ್ಫೇಸ್ ಮೇಲೆ ಮಾತ್ರ ಕೂರ್ತಿದೆ. ಅರೆ ಇಟ್ ಈಸ್ ಲೈಕ್ ಕಾಫಿ ಮಾಡಿದಾಗ ಹಾಲಿನ ಕೆನೆ ಬಂದು ಕಾಫಿ ಮಾಡಿದಾಗ ಅಂತೀನಿ, ಹಾಲನ್ನ ಕಾಯಿಸಿದಾಗ ಕೆನೆ ಬಂದು ಮೇಲ್ಗಡೆ ಮಾತ್ರ ಡಿಸ್ಟ್ರಿಬ್ಯೂಟ್ ಆಗಿದೆ. ಕೆನೆ ಎಷ್ಟು ಡೈಮೆನ್ಷನಲ್ಲಿ ನಾವು ಹಬ್ಕೊಂಡಿದೆ ಅಂದ್ರೆ ಬರೀ 2 ಡೈಮೆನ್ಷನಲ್ಲಿ. ಅದೇ ಪಾಯಸ ಮಾಡುವಾಗ ದ್ರಾಕ್ಷಿ ಗೋಡಂಬಿ ಎಷ್ಟು ಡೈಮೆನ್ಷನಲ್ ಹಬ್ಕೊಂಡಿದೆ ಅಂದ್ರೆ 3 ಡೈಮೆನ್ಷನಲ್. ಅದು ನೆಕ್ಸ್ಟ್ ಕೇಸ್. ಈಗ ಸರ್ಫೇಸ್ ಅಲ್ಲಿ ಮಾತ್ರ ಚಾರ್ಜಸ್ ಬಂದು ಕೂತ್ಕೊಂತಾ ಇದೆ. ಹಾಗಾದ್ರೆ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರೋದು ಬರೀ 2 ಡೈಮೆನ್ಷನಲ್ ಅಲ್ಲಿ. ಹಾಗಾದ್ರೆ 2 ಡೈಮೆನ್ಷನಲ್ ಸರ್ಫೇಸ್ ಗೆ ನಾವು ಒಂದು ಕ್ವಾಂಟಿಟಿನ ಡಿಫೈನ್ ಮಾಡಿದ್ವಿ, ದಟ್ ಇಸ್ ಚಾರ್ಜ್ ಪರ್ ಯೂನಿಟ್ ಏರಿಯಾ. ದ ಚಾರ್ಜ್ ಪರ್ ಯೂನಿಟ್ ಏರಿಯಾ ಇಸ್ ಸಿಗ್ಮಾ Q divided by A ಕೂಲಮ್ per meter square. ಸೊ ಇದು ಗೊತ್ತಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ, ಆಲ್ರೆಡಿ ಓದಿದೀವಿ ಕೂಡ. ಸೊ ಅದನ್ನ ಸೈಡ್ ಇಡೋಣ. ಫಿಗರ್ 3 ಡೈಮೆನ್ಷನಲ್, ಬಟ್ ನಾವು ತಗೋಬೇಕಾಗಿರೋದು 2 ಡೈಮೆನ್ಷನಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಲೆಟ್ಸ್ ಸಿ. ಈಗ ಇದು ಇನ್ಫೈನೈಟ್ ಲೆಂತ್ ಇದೆ ಅಂತ ಅನ್ಕೊಳ್ಳೋಣ. ಮೇಲೆಗೂ ಇನ್ಫೈನೈಟ್ ಇದೆ, ಡೌನ್ ಸೈಡ್ಗೂ ಇನ್ಫೈನೈಟ್ ಲೆಂತ್ ಇದೆ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಬೇಕು. ದ ಕೇಸ್ 1 ಅಟ್ ಎ ಪಾಯಿಂಟ್ ಇನ್ಸೈಡ್. ಸೊ ಈಗ ಒಳಗಡೆ ಯಾವುದೋ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ. ಆಕ್ಸಿಸ್, ಸಿಮಿಟ್ರಿಕ್ ಆಕ್ಸಿಸ್ ಇದೆ, ಆಕ್ಸಿಸ್ ಆಫ್ ದ ಸಿಲಿಂಡರ್. ಈ ಸಿಲಿಂಡರ್ ಇಂದ ಸ್ಮಾಲ್ ಆರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಅಂತ ನಾನು ಏನಾದ್ರು ಕೇಳಿದ್ರೆ, ಯು ನೀಡ್ ಟು ಕನ್ಸಿಡರ್ ಎ ಗಾಷಿಯನ್ ಸರ್ಫೇಸ್. ಒಂದು ಗಾಷಿಯನ್ ಸರ್ಫೇಸ್ ನ ಕನ್ಸಿಡರ್ ಮಾಡಿ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ಗಾಸ್ ಥಿಯರಮ್ ನ ಅಪ್ಲೈ ಮಾಡಿ ವಿ ಹ್ಯಾವ್ ಟು ಫೈಂಡ್. ಸೇಮ್ ಅಲ್ಲೇನ್ ಮಾಡಿದ್ವಿ ಅದೇ ಪ್ರೊಸೀಜರ್ ನ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಯ್ತಾ ಏನ್ ಹೇಳಿದೆ ಅಂತ? ಆಕ್ಸಿಸ್ ಆಫ್ ಸಿಲಿಂಡರ್ ಇಂದ ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿ, ಆ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ದಟ್ ಇಸ್ ಕೇಸ್ 1. ಸೊ ಕೇಸ್ 2 ಏನ್ ಮಾಡ್ತೀನಿ, ಐ ವಿಲ್ ಟೇಕ್ ಎ ಪಾಯಿಂಟ್ ಔಟ್ ಸೈಡ್. ಅದೇ ಪಾಯಿಂಟ್ ನ ಔಟ್ ಸೈಡ್ ತಗೊಂತೀನಿ. ಸೊ ಜನರಲೈಸ್ಡ್ ಇಕ್ವೇಶನ್ ಅನ್ನು ಕೊಡ್ತೀನಿ. ಸೊ ಯು ಕ್ಯಾನ್ ಸಿ ದ ಗ್ರಾಫ್ ಅಂಡ್ ಆಲ್ಸೋ ಇಕ್ವೇಶನ್ಸ್ ಫ್ರಮ್ ದೋಸ್ ಥಿಂಗ್ಸ್. ಸೊ ಈಗ ಕೇಸ್ 1 ಅಟ್ ಎ ಪಾಯಿಂಟ್ ಇನ್ಸೈಡ್. ಸೊ ಇನ್ಸೈಡ್ ಪಾಯಿಂಟ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ವಿ ನೀಡ್ ಟು ಕನ್ಸಿಡರ್ ಎ ಗಾಷಿಯನ್ ಸರ್ಫೇಸ್. ಒಳಗಡೆ ಒಂದು ಗಾಷಿಯನ್ ಸರ್ಫೇಸ್ ನ ಕನ್ಸಿಡರ್ ಮಾಡ್ತೀನಿ, ಸಚ್ ದಟ್ ಪಾಯಿಂಟ್ ಪಿ ಇಸ್ ಲೈಯಿಂಗ್ ಆನ್ ದಟ್ ಗಾಷಿಯನ್ ಸರ್ಫೇಸ್. ಒಳಗಡೆ ಗಾಷಿಯನ್ ಸರ್ಫೇಸ್ ಇದೆ, ಈ ಪಾಯಿಂಟ್ ಆ ಗಾಷಿಯನ್ ಸರ್ಫೇಸ್ ಮೇಲೆ ಕೂತಿದೆ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಲಾಸ್ಟ್ ವಿಡಿಯೋನಲ್ಲಿ ಯಾವ ತರ ಲಾಜಿಕ್ ಅಪ್ಲೈ ಮಾಡ್ತಿದ್ದೀನೋ ಅದೇ ಲಾಜಿಕ್ ನೇ ಅಪ್ಲೈ ಮಾಡಿ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ಸರ್ಫೇಸ್ ಗೆ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಆಗೇ ಇರುತ್ತೆ. ಹಾಗಾದ್ರೆ ಇಲ್ಲಿ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆನೆ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಈ ಕಡೆ ಏರಿಯಾ ವೆಕ್ಟರ್ ಮೇಲೆಗಿದೆ, ಈ ಕಡೆ ಏರಿಯಾ ವೆಕ್ಟರ್ ಈ ಕಡೆಗಿದೆ, ಏರಿಯಾ ವೆಕ್ಟರ್ ಈ ಕಡೆಗಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಮಾತ್ರ ಈ ಡೈರೆಕ್ಷನ್ ಇರುತ್ತೆ, ಒಂದು ವೇಳೆ ಇದ್ರೆ ಈ ಡೈರೆಕ್ಷನ್ ಇರುತ್ತೆ. So let us consider the total flux. The total flux is equals to flux through first surface, flux through second surface, flux through third surface. 1, 2, 3. ಸೊ ಗೌಷಿಯನ್ ಸರ್ಫೇಸ್ ಗೆ 3 ಸರ್ಫೇಸಸ್ ಇದೆ. ಮೇಲ್ಗಡೆ ಒಂದು ಫ್ಲಾಟ್ ಸರ್ಫೇಸ್, ಡೌನ್ ಸೈಡ್ ಒಂದು ಫ್ಲಾಟ್ ಸರ್ಫೇಸಸ್, ಒಂದು ರೌಂಡ್ ಬಾಟಮ್, ಇನ್ನೊಂದು ಸರ್ಫೇಸ್. ಸೊ ಈಗ ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಈ ಕಡೆಗೆ ಇರುತ್ತೆ, ಪಾಸಿಬಿಲಿಟಿ ಇಲ್ಲೇ ಇಲ್ಲ. ಈ ಕಡೆ ಈ ಡೈರೆಕ್ಷನ್ ಅಲ್ಲಿ ಇರಕ್ಕೆ ಚಾನ್ಸೇ ಇಲ್ಲ. ಈ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಹಾಗಾಗಿ ಕೇಸ್ 1 ನಲ್ಲಿ ಥೀಟಾ ಏನಾಗುತ್ತೆ 90 ಡಿಗ್ರಿ ಆಗುತ್ತೆ. ಕೇಸ್ 2 ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇದೆ, ಏರಿಯಾ ವೆಕ್ಟರ್ ಈ ತರ ಇದೆ. ಇಲ್ಲೂ ಕೂಡ ಅಷ್ಟೇ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಇದೆ. ಸೊ ಇಲ್ಲಿ ಮಾತ್ರ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಇರುತ್ತೆ. ಹಾಗಾದ್ರೆ ಇವೆರಡು ಟಿಶ್ಕ್ಯಾವ್ ಡಮಾರ್. ಸೊ ಎರಡು ಹೋಗುತ್ತೆ. ಅರೆ ಗೊತ್ತಲ್ಲ, ಫೈ ಇಸ್ ಈಕ್ವಲ್ಸ್ ಟು ಇ ಡಾಟ್ ಡಿ ಎ ಕಾಸ್ ಥೀಟಾ, ಅದು ಅಪ್ಲೈ ಮಾಡಿದ್ರೆ 0 ಆಗುತ್ತೆ. ದ ಟೋಟಲ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಇ ಡಾಟ್ ಡಿ ಎ, ಅದನ್ನ ನಾನು ಇ ಡಿ ಎ ಕಾಸ್ ಆಫ್ 0 ಅಂತ ಬರ್ಕೊಂತೀನಿ. ಓನ್ಲಿ ಇದು ಮಾತ್ರ ಉಳ್ಕೊಂಡಿದೆ. This can be written as, since electric field is constant, already ಹೇಳಿದೀನಿ, ಇದ್ರೆ electric field constant ಆಗಿ let's see what is going to happen. So let's take it out. E is equals to
integration, sorry, for total flux is equals to E into integration of dA. Cos 0 is 1. So what is the total surface area of a Gaussian surface? That is given by ಪೂರ್ತಿ ಸರ್ಫೇಸ್ ಏನಿದೆ ಅಂದ್ರೆ ಈಗ ಈ ಏರಿಯಾನ ಮಾತ್ರ ಕನ್ಸಿಡರ್ ಮಾಡಬೇಕು. ಆಲ್ರೆಡಿ ಮೇಲೆ ಈ ಏರಿಯಾ ಟರ್ಮ್, ಟಾಪ್ ಏರಿಯಾ ಟರ್ಮ್, ಬಾಟಮ್ ಏರಿಯಾ ಟರ್ಮ್ ಕ್ಯಾನ್ಸಲ್ ಆಗಿದೆ. ಸೊ ನಮಗೆ ಈ ಏರಿಯಾ ಮಾತ್ರ ಬೇಕು. ದಟ್ ಈಸ್ ಸರ್ಕಂಫರೆನ್ಸ್ ಇಂಟು ಲೆಂತ್ ಅಂತ ಬರೀಬಹುದಾ? ದಟ್ ಈಸ್ 2 pi r, E into 2 pi r into L ಅಂತ ಬರೀತೀನಿ. ಸೊ ದಟ್ ಇಸ್ ದ ಈಕ್ವೇಶನ್ ಫಾರ್ the net flux through the surface, that is equals to E into 2 pi RL. So let me call that equation number 1. ಪಕ್ಕದಲ್ಲಿ ಇಟ್ಟಿದ್ದೀನಿ. Applying the Gauss law. Direct ನಮಗೆ ಕಾನ್ಸಿಕ್ವೆನ್ಸ್ ಇದೆಯಲ್ಲ ರಿಸಲ್ಟ್, ಅದನ್ನ ಅಪ್ಲೈ ಮಾಡ್ತೀನಿ. Using Gauss law, the total flux through the surface is equals to the charge enclosed. ಒಳಗಡೆ ಚಾರ್ಜ್ ಎಷ್ಟಿದೆ divided by epsilon times. ಸ್ಪೇಸ್ ಆದ್ರೆ ಎಪ್ಸಿಲಾನ್ ನಾಟ್, ಬೇರೆ ಯಾವ್ದಾದ್ರು ಮೀಡಿಯಂ ನಾವೇನಾದ್ರು ಈ ಪೂರ್ತಿ ಸಿಸ್ಟಮ್ ನ ಎಲ್ಲೋ ಮೀಡಿಯಂ ಅಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂದ್ರೆ ಎಪ್ಸಿಲಾನ್ ನಾಟ್ ಆಗತ್ತೆ. ಸೊ ಜಸ್ಟ್ ಎಪ್ಸಿಲಾನ್ ಆಗತ್ತೆ. ಸ್ಪೇಸ್ ಆದ್ರೆ ಎಪ್ಸಿಲಾನ್ ನಾಟ್ ಆಗತ್ತೆ. ಸೊ ಲೆಟ್ ಅಸ್ ಅಸ್ಯೂಮ್ ಎಂಟೈರ್ ಥಿಂಗ್ ವಾಟ್ ವಿ ಆರ್ ಡಿಸ್ಕಸಿಂಗ್ ಇನ್ ದ ಸ್ಪೇಸ್. ಹಾಗಾದ್ರೆ ಈ ಗೌಷಿಯನ್ ಸರ್ಫೇಸ್ ಒಳಗಡೆ ಚಾರ್ಜ್ ಎಷ್ಟಿದೆ? ಇಲ್ಲ ಏನು ಇಲ್ಲ, ಒಳಗಡೆ ಚಾರ್ಜೇ ಇಲ್ಲ. ಹಾಗಾದ್ರೆ ಈ ಟರ್ಮ್ ಡಮಾರ್ ಆಯ್ತಾ? ಸೊ ದೇರ್ಫೋರ್ ದಿಸ್ ಇಸ್ ಈಕ್ವಲ್ ಟು 0. Total flux is equal to 0 according to Gauss law. ಹಾಗಾದ್ರೆ ಇದನ್ನ equation 2 ಅಂತ ಕರಿತೀನಿ. ಸೊ equation 1 ನ ಕರೆದ್ಬಿಟ್ಟು ಇಲ್ಲಿ 0 substitute ಮಾಡೋಣ. E is equals to E into 2 pi RL. So therefore E is equals to 0. The electric field is 0 inside a hollow conducting, hollow non-conducting and also same as of the solid conducting. ಯಾಕಂದ್ರೆ ಒಳಗಡೆ ಚಾರ್ಜಸ್ ಏನು ಇಲ್ಲ. ಒಳಗಡೆ ಏನು ಚಾರ್ಜಸ್ ಇಲ್ಲ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು 0 ಬರುತ್ತೆ. ಸೊ ದೇರ್ಫೋರ್ ಇನ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0. ಬೇಕಾದ್ರೆ ನೀವು ಈ ತರನು ಹೇಳ್ಬೋದು, ದ ಚಾರ್ಜ್ ಎನ್ಕ್ಲೋಸ್ಡ್ ಇಸ್ 0, therefore electric field is 0 inside. ಸೊ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತು. ಮುಂದೆ ನೆಕ್ಸ್ಟ್ ಹೋಗ್ತಾ ನಿಮ್ಗೆ ಬೇರೆ ಬೇರೆ ಕೇಸಸ್ ನ ಡಿಸ್ಕಸ್ ಮಾಡಕ್ಕೆ ಆಗತ್ತೆ ಅಂತ ನಾನು ಜನರಲೈಸ್ಡ್ ಪ್ರೊಸೀಜರ್. ಅದೇ ಲೀನಿಯರ್ ಚಾರ್ಜ್ ಕೊಟ್ರು ಇದೇ ಮೆಥಡ್ ಮಾಡ್ಬೇಕಾಗಿರೋದು, ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಕೊಟ್ರು ಇದೇ ಮಾಡಿದ್ ನಾವು. ಸೊ ಜಸ್ಟ್ ಫೆಮಿಲಿಯರೈಸ್ ಆಗಿ ಅಷ್ಟೇ, ಇನ್ನೇನಿಲ್ಲ. ಸೊ ಲೆಟ್ಸ್ ಗೋ ಟು ದ ಸೆಕೆಂಡ್ ಕ್ಯಾಟಗರಿ ಆಫ್ ಸಿಲಿಂಡರ್ಸ್. ಸೆಕೆಂಡ್ ಕ್ಯಾಟಗರಿ ಅಲ್ಲ, ಇಲ್ಲಿ ಇನ್ನೊಂದಿದೆ. ಅಟ್ ಎ ಪಾಯಿಂಟ್ ಔಟ್ ಸೈಡ್, ಹೊರಗಡೆ ಏನಾಗತ್ತೆ ಅಂತ ನೋಡೋಣ. ಒಳಗಡೆ 0 ಬಂತು, ಹೊರಗಡೆ ಏನಾಗತ್ತೆ ಲೆಟ್ಸ್ ಡಿಸ್ಕಸ್. ಆಯ್ತಾ? ಈ ಕ್ವಶನ್ ಇದು ಅಂಡರ್ಸ್ಟುಡ್ ಆಯ್ತಾ? ಅಂದ್ರೆ ನೀವು ಇಲ್ಲಿಂದ ಎಲ್ಲಾದ್ರೂ ಹೋಗಿ ವಿತ್ ಇನ್ ದ ಸಿಲಿಂಡರ್, ಈ ಕ್ಯಾಟಗರಿಯಲ್ಲಿ ಯಾವ್ದಾದ್ರು ಒಂದು ಸಿಲಿಂಡರ್ ನ ತಗೊಂಡು ಒಳಗಡೆ ಎಲ್ಲಾದ್ರೂ ಹೋಗಿ ಎಲೆಕ್ಟ್ರಿಕ್ ಫೀಲ್ಡ್ 0ನೇ ಇರುತ್ತೆ. ಸೇಮ್ ಕೇಸ್ ಸ್ಪಿಯರ್ ಅಲ್ಲೂ ಬಂದಿತ್ತು. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಪಿಯರ್ ನ ಇನ್ನೊಂದ್ಸತಿ ಡಿಸ್ಕಸ್ ಮಾಡ್ತೀನಿ. ಎಲ್ಲಾ ಸ್ಪಿಯರ್ಸ್ ನ ಒಟ್ಟಿಗೆ ತಗೊಂಡ್ಬಂದು. ಸೊ ಕ್ಯಾನ್ ಐ ರಿಮೂವ್ ದಿಸ್ ಪೋರ್ಷನ್? ಈ ಪೋರ್ಷನ್ ನ ರಿಮೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್ 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 ಡನ್. ಕೇಸ್ 2 at a point outside. ಯಾಕೋ ಬೋರ್ಡ್ ಹೇಳಿದ್ ಮಾತೆ ಕೇಳ್ತಿಲ್ಲ ಇಲ್ಲಿ. ಓಕೆ, ಲೆಟ್ಸ್ ಲುಕ್ ಇನ್ ಟು ದ ಕೇಸ್ 2 at a point outside the cylinder. ಸೊ ಸಿಲಿಂಡರ್ ಇಂದ ಆಚೆ ಬಂದು ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ. ಹಾಗಾದ್ರೆ ಈ ಪಾಯಿಂಟ್ ನ ಅವಶ್ಯಕತೆ ಸದ್ಯಕ್ಕಿಲ್ಲ, ಅದ್ರ ಕತೆ ಆಲ್ರೆಡಿ ಮುಗಿದಿದೆ. ಅಧ್ಯಾಯ 1ರಲ್ಲೇ ಮುಗಿದಿದೆ. ಈಗ ಅಧ್ಯಾಯ 2 ಯಾವ್ದ್ರ ಬಗ್ಗೆ? ಅಟ್ ಎ ಪಾಯಿಂಟ್ ಔಟ್ ಸೈಡ್, ಹೊರಗಡೆ ಇರ್ತಕ್ಕಂಥ ಒಂದು ಅದ್ಭುತವಾದಂತ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿದ್ರೆ ಆ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. such that this point P is at a distance of small r from the center, from the axis of cylinder ಅಲ್ಲಿ ಈ ಪಾಯಿಂಟ್ P ಎಷ್ಟು ಡಿಸ್ಟೆನ್ಸ್ ಇದೆ? r perpendicular distance. Obviously r increase ಮಾಡ್ತಾ ಹೋದ್ರೆ P ದೂರ ಹೋಗ್ತಾ ಇರುತ್ತೆ. ಜನರಲೈಸ್ಡ್ ಈಕ್ವೇಷನ್ ಒಂದು ಕನ್ಸಿಡರ್ ಮಾಡೋಣ. ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ we will consider a Gaussian surface such that the P lies on that surface. ಒಂದು Gaussian surface ನ ಕನ್ಸಿಡರ್ ಮಾಡ್ತೀನಿ. ಯಾವ ತರ ಅಂದ್ರೆ ಆ ಪಾಯಿಂಟ್ P ಅನ್ನೋದು ಆ Gaussian surface ಮೇಲೆ ಇರಬೇಕು. ಆ ತರ ಒಂದು ಸರ್ಫೇಸ್, ಆ ಪಾಯಿಂಟ್ P ಈ ಸರ್ಫೇಸ್ ಮೇಲೆ ಬರೋ ತರ ಒಂದು ಸರ್ಫೇಸ್ ನ ಕನ್ಸಿಡರ್ ಮಾಡಿದೀನಿ. ಕ್ಯಾನ್ ಯು ಇಮ್ಯಾಜಿನ್? ಅರೆ ಸಿಲಿಂಡರ್ ಒಳಗಡೆ ಇನ್ನೊಂದು ಸಿಲಿಂಡರ್, ಇದು ಇನ್ಫೈನೈಟ್ ಲೆಂತ್, ಮೇಲೆಗೂ ಇದೆ ಇನ್ಫಿನಿಟ್, ಡೌನ್ ಸೈಡ್ಗೂ ಇದೆ. ಅದರಲ್ಲಿ ಒಂದು ಫೈನೈಟ್ ಲೆಂತ್ ಇರ್ತಕ್ಕಂಥ ಒಂದು ಸಿಲಿಂಡರ್ ನ ಕನ್ಸಿಡರ್ ಮಾಡಿದೀನಿ. ಅದರ ರೇಡಿಯಸ್ ಸ್ಮಾಲ್ r ಇದೆ. ಗೌಷಿಯನ್ ಸರ್ಫೇಸ್ ರೇಡಿಯಸ್ ಸ್ಮಾಲ್ r ಇದೆ. ಅದರ ಲೆಂತ್ ಬಂದು L ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ L is the length of the Gaussian cylinder, R is the radius of the cylinder. ಡಯಾಗ್ರಾಮ್ ಏನಾದ್ರು ಕನ್ಫ್ಯೂಸಿಂಗ್ ಆಗಿದೆಯಾ? ಅರೆ ಡಾಟೆಡ್ ಲೈನ್ ಅಲ್ಲಿ ಬರ್ದಿದ್ದೀನಿ, ಅದು ಕೂಡ ಒಂದು ಸಿಲಿಂಡರ್, ಗೌಷಿಯನ್ ಸಿಲಿಂಡರ್. ಈಗ ಮತ್ತೆ ನೋಡಿ, ಅಟ್ ಅ ಪಾಯಿಂಟ್ P outside, the total flux through the point
through the Gaussian surface is equals to flux through the first surface plus flux through the second surface plus flux through the third surface. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಈ ಕಡೆಗೆ ಇರುತ್ತೆ ವಿತ್ ದ ಸೇಮ್ ಲಾಜಿಕ್. ಅಲ್ಲಿ ಲೀನಿಯರ್ ಚಾರ್ಜ್ ಗೆ ಏನಾದ್ರು ಲಾಜಿಕ್ ಅಪ್ಲೈ ಮಾಡಿದ್ವು ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗೆ ಇರುತ್ತೆ, ಬೇರೆ ಯಾವ ಚಾನ್ಸಸ್ ಇಲ್ಲ. ಹಾಗಾದ್ರೆ ಈ ಏರಿಯಾ ವೆಕ್ಟರ್ಗೂ ಈ ಎಲೆಕ್ಟ್ರಿಕ್ ಫೀಲ್ಡ್ಗೂ ಆಂಗಲ್ ಏನು 90 ಡಿಗ್ರಿ. ಸೊ ಇಲ್ಲೂ 90 ಡಿಗ್ರಿ ಆಗತ್ತೆ. ಥೀಟಾ ಇಸ್ ಈಕ್ವಲ್ಸ್ ಟು ಇಲ್ಲೂ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ ಬಾಟಮ್ ಫ್ಲಾಟ್ ಸರ್ಫೇಸ್, ಗೌಶಿಯನ್ ಸರ್ಫೇಸ್. ಸೊ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಗೌಶಿಯನ್ ಸರ್ಫೇಸ್ ವೆಕ್ಟರ್ ಏರಿಯಾ ಡೌನ್ ಸೈಡ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಮಾತ್ರ ಥೀಟಾ ಇಸ್ ಈಕ್ವಲ್ ಟು 0 ಬರುತ್ತೆ. ಹಾಗಾಗಿ ಇವರಿಬ್ರು ಸತ್ತೋಗ್ಬಿಡ್ತಾರೆ. ಟಿಶ್ಕ್ಯಾವ್ ಡಮಾರ್. ದ ಟೋಟಲ್ ಫ್ಲಕ್ಸ್ ಥ್ರೂ ದ ಗೌಶಿಯನ್ ಸರ್ಫೇಸ್ ಇಸ್ ಇಂಟಿಗ್ರಲ್ ಆಫ್ E vector dot dA. So that is equals to integral of vector E ಬದಲು ಸ್ಕೇಲಾರ್ ಫಾರ್ಮ್ ಅಲ್ಲಿ ಬರ್ಬಿಡ್ತೀನಿ. dA cos of 0, cos 0 is 1. ಹಾಗಾಗಿ ಅದನ್ನ ಹಾಗೆ ಇಟ್ಕೊಂತೀನಿ. E ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಇಲ್ಲಿಂದ ಇಲ್ಲಿಗೆ ಏನ್ ಡಿಸ್ಟೆನ್ಸ್ ಇದೆಯೋ ಇಲ್ಲಿಂದ ಇಲ್ಲಿಗೂ ಅಷ್ಟೇ ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ಅಷ್ಟೇ ಡಿಸ್ಟೆನ್ಸ್ ಇದೆ. ಹಾಗಾಗಿ ಈ ಕಾನ್ಸ್ಟೆಂಟ್ ಬರಬೇಕು. ಹಾಗಾಗಿ ಇಂಟಿಗ್ರೇಷನ್ ಇಂದ ಆಚೆ ತೆಗಿತೀನಿ. ದ ಟೋಟಲ್ ಫ್ಲಕ್ಸ್ ಥ್ರೂ ದ Gaussian surface is given by E into integral of dA. ಅರೆ dA ಪೂರ್ತಿ ಕರ್ವ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ನೋಡಿ ಇಲ್ಲಿ, ಸೊ ಈ ಕರ್ವ್ ಸರ್ಫೇಸ್ ಸಿಲ್ವರ್ ಸರ್ಫೇಸ್ ಇದೆಯಲ್ಲ ಅದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಸರ್ಕಂಫರೆನ್ಸ್ ಇಂಟು ಲೆಂತ್. ಗೊತ್ತಿಲ್ಲ ಅಂತ ಹೇಳ್ಬೇಡಿ, 10th ಅಲ್ಲಿ ಆಲ್ರೆಡಿ ಕಲ್ತಿದ್ರಿ. ಸೊ ದಟ್ ಈಸ್ 2π ಇಂಟು ಆರ್. ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು ಗೌಶಿಯನ್ ಸರ್ಫೇಸ್. ಹಾಗಾಗಿ ಸ್ಮಾಲ್ ಆರ್ ತಗೋಬೇಕು. ಇಂಟು L, that is the length of the conductor, length of the Gaussian surface. I am very sorry, Gaussian surface. So ಇದನ್ನೊಂದು equation 1 ಅಂತ ಕರೆದ್ಬಿಟ್ಟು ಒಂದು ಡಬ್ಬ ಅಲ್ಲಿ ಹಾಕಿರ್ತೀನಿ. We will call that as a ಡಬ್ಬ equation. So ಈಗ ನಾನು ಡೈರೆಕ್ಟ್ ಆಗಿ ಗಾಸ್ ಲಾ ನ ಯೂಸ್ ಮಾಡ್ತೀನಿ. According to Gauss law, the total flux enclosed by a surface is given by Q enclosed, the charge enclosed divided by epsilon naught times. ವಾಟ್ ಇಸ್ ಅ ಚಾರ್ಜ್ ಇನ್ಸೈಡ್? ಒಳಗಡೆ ಚಾರ್ಜ್ ಎಷ್ಟಿದೆ? ನಾನು ಆಲ್ರೆಡಿ ಒಂದು ಟರ್ಮ್ ನ ಎಲ್ಲೆಲ್ಲೋ ಎಲ್ಲಿ ಆಗ್ಲೇ ಅರಿಸ್ಬಿಟ್ಟಿದ್ದೀನಿ. ಸೊ ಸಿಗ್ಮಾ ಅನ್ನೋ ಟರ್ಮ್ ನ ಡಿಫೈನ್ ಮಾಡಿದ್ದೀನಿ. ದಟ್ ಈಸ್ ಈಕ್ವಲ್ಸ್ ಟು ದ ಚಾರ್ಜ್ ಡಿವೈಡೆಡ್ ಬೈ ಯೂನಿಟ್ ಏರಿಯಾ. ಚಾರ್ಜ್ ಡಿವೈಡೆಡ್ ಬೈ ಯೂನಿಟ್ ಏರಿಯಾ. ಆಗ್ಲೇ ಲೆಂತ್ ಅಂತ ಬರ್ದಿದ್ರೆ ಚೇಂಜ್ ಮಾಡ್ಕೊಳ್ಳಿ, ಇದು ಆಕ್ಚುಲಿ ಏರಿಯಾ. ಚಾರ್ಜ್ ಪರ್ ಯೂನಿಟ್ ಏರಿಯಾ ದಟ್ ಈಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ಎ ನ್ಯೂಟನ್. ಸಾರಿ, ನ್ಯೂಟನ್ ಯಾಕೆ ಬರ್ತಿದ್ದಾನೆ ಪಾಪ, ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್. ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್. Q is equals to sigma into A. ಹಾಗಾದ್ರೆ let us assume sigma is the surface charge density. Surface charge density ಅದೇನ್ ಕೊಡುತ್ತೆ? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ 1 ಮೀಟರ್ ಸ್ಕ್ವೇರ್ ಅಲ್ಲಿ. ಅರೆ ಈ ಸರ್ಫೇಸ್ ನ 1 ಮೀಟರ್ 1 ಯೂನಿಟ್, 1 ಮೀಟರ್ ಇಲ್ಲ ಸರ್ ಅಂತ ಹೇಳ್ಬೇಡಿ, 1 ಮೀಟರ್ ಅಥವಾ 1 ಯೂನಿಟ್ ಏರಿಯಾನಲ್ಲಿ ಎಷ್ಟು ಚಾರ್ಜ್ ಕೂತಿದೆ ಅನ್ನೋದನ್ನ ನಮ್ಗೆ ಐಡಿಯಾ ಕೊಡುತ್ತೆ. ಹಾಗಾದ್ರೆ Q enclosed is equals to sigma into A divided by epsilon naught. ಅಂದ್ರೆ ಅಲ್ಲಿ A ಅನ್ನೋದು ಯಾವ A? ಏರಿಯಾ ಆಫ್ ದ ಗೌಶಿಯನ್ ಸರ್ಫೇಸ್ ಅಥವಾ ಏರಿಯಾ ಆಫ್ ದ ಸಿಲಿಂಡರ್? ನೋಡಿ, ನಾವು ಚಾರ್ಜ್ ಬಗ್ಗೆ ಮಾತಾಡ್ತಿರೋದ್ರಿಂದ ಸೊ ಇಟ್ ಈಸ್ ದ ಏರಿಯಾ ಆಫ್ ದ ಸಿಲಿಂಡರ್. ನಾವು ಕನ್ಸಿಡರ್ ಮಾಡಿರೋ ಸಿಲಿಂಡರ್ ಏರಿಯಾ, not the area of the Gaussian surface. ಇಲ್ಲಿ ತಗೊಂಡಿದ್ದು ಹೌದು, ಒಪ್ಕೊಂತೀನಿ. ಸೊ ದಿಸ್ ಇಸ್ ದ ಏರಿಯಾ ಆಫ್ ದ ಗೌಶಿಯನ್ ಸರ್ಫೇಸ್. ಬಟ್ ಇಲ್ಲಿ ಏರಿಯಾ ಚಾರ್ಜ್ ಎಲ್ಲಿ ಕೂತಿದೆಯೋ ಆ ಮೆಟೀರಿಯಲ್ ಏರಿಯಾ ದಟ್ ಈಸ್ ಈಕ್ವಲ್ಸ್ ಟು ಟು ಪೈ ಆರ್ ಇಂಟು 2π ಕ್ಯಾಪಿಟಲ್ ಆರ್ ಇಂಟು ಲೆಂತ್. ಸೊ ಅದನ್ನ ಇಲ್ಲಿ ಬರೀತೀನಿ. 5t is equals to sigma into 2π ಕ್ಯಾಪಿಟಲ್ ಆರ್ ಇಂಟು ಎಲ್ ಡಿವೈಡೆಡ್ ಬೈ ಎಪ್ಸಿಲಾನ್ ಆರ್. ಇದನ್ನ ಇಕ್ವೇಶನ್ 2 ಅಂತ ಕರಿತೀನಿ. ಇನ್ನೊಂದು ಡಬ್ಬ ಅಲ್ಲಿ ಹಾಕಿ ಇನ್ನೊಂದು ಇಕ್ವೇಶನ್ 2 ನ ನೇಮ್ ಮಾಡಿದ್ದೀನಿ. 1 ಮತ್ತೆ 2 ಎರಡು ಸೇಮ್ ಡೇಟಾ ಕೊಡ್ತಿದೆ. ಹಾಗಾಗಿ RHS ನ ಈಕ್ವೇಟ್ ಮಾಡ್ತೀನಿ. E is equals to E into 2π R into capital L, that is equals to sigma 2π RL divided by epsilon naught. So 2π ಟಿಶ್ಕ್ಯಾವ್ ಡಮಾರ್ L ಸತ್ತೋದ್ರು ಇಬ್ರು. ಇನ್ನು ಉಳಿದಿರೋದು ಏನಪ್ಪಾ ಅಂದ್ರೆ E is equals to sigma R divided by epsilon naught into 1 by small r. ನೋಡಿ, ಇವರೆಲ್ಲ ಕಾನ್ಸ್ಟೆಂಟ್ಸ್. ಸಿಗ್ಮಾ ಆರ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅನ್ನೋರು ಅವರೆಲ್ಲ ಕಾನ್ಸ್ಟೆಂಟ್. ಇನ್ನು ಉಳಿದಿರೋದು 1 by r ಆಗಿರೋದು. E is inversely proportional to 1 by r. ಅದರ ಅರ್ಥ ಏನು ನೋಡಿ, ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇದೆ, ಒಪ್ಕೊಂತೀನಿ. ಇಲ್ಲಿಂದ ನೀವು ಸರ್ಫೇಸ್ ವರೆಗೂ ಹೋಗಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಇದೆ? 0 ಇದೆ. ಆ ಸರ್ಫೇಸ್ ಇಂದ ಆಚೆ ಹೋಗ್ತಾ ಇದೆ, ಸರ್ಫೇಸ್ ಇಂದ ಒಂಚೂರು ಆಚೆ ಹೋಗೋಷ್ಟಾಗೆ ಮ್ಯಾಕ್ಸಿಮಮ್ ಆಗತ್ತೆ. ಮತ್ತೆ ಅಲ್ಲಿಂದ ದೂರ ಹೋಗ್ತಾ ಇದೆ, ಕಮ್ಮಿ ಆಗ್ತಾ ಬರ್ತದೆ. ಅದೇ 0 ಇಂದ ಮ್ಯಾಕ್ಸಿಮಮ್ ಆಗಿ ಮತ್ತೆ ಕಮ್ಮಿ ಆಗ್ತಾ ಇದೆ. ಅದನ್ನ ಗ್ರಾಫ್ ನ ಪ್ಲಾಟ್ ಮಾಡ್ತೀನಿ. ಲೆಟ್ಸ್ ಪ್ಲಾಟ್ ದ ಗ್ರಾಫ್ ಫಾರ್ ದಿಸ್ ಒನ್. ವೇರಿಯೇಷನ್ ಆಫ್
electric field versus distance for this kind of cylinders. ಈ ಪೋರ್ಷನ್ ನೋಟ್ ಮಾಡ್ಕೊಳ್ಳಿ, ಈ ಇಕ್ವೇಶನ್ ಬೇಕು, ಇಲ್ಲೇ ನೋಟ್ ಮಾಡ್ಬಿಡ್ತೀನಿ ನೋಡಿ ಬೇಕಾದ್ರೆ. ಈ ಇನ್ಸೈಡ್ ಏನಿದೆ 0 ಇದೆ, ಕಾನ್ಸ್ಟೆಂಟ್ ವ್ಯಾಲ್ಯೂ. ಈ ಇನ್ಸೈಡ್ ಗ್ರಾಫ್ಸ್ ಇಂಪಾರ್ಟೆಂಟ್, ಥಿಯರಿಗಿಂತ ಈ ಗ್ರಾಫ್ಸ್ ಇಂಪಾರ್ಟೆಂಟ್. ಈ ಇನ್ಸೈಡ್ ಇಸ್ ಈಕ್ವಲ್ಸ್ ಟು 0, ಈ outside is equals to sigma r divided by epsilon naught into 1 by r, ಅಥವಾ E is inversely proportional to r. ನೋಡಿ E is equal to 0 ಅಂದ್ರೆ E is equal to constant ಅಂತ ಕರಿಬಹುದಾ? ಅರೆ ಕಾನ್ಸ್ಟೆಂಟ್ ಬಟ್ ಆ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಿದೆ 0 ಇದೆ. ಸೊ ಈಗ ಗ್ರಾಫ್ ನ ಬರೀತೀನಿ. ಒಂದು ಸಿಲಿಂಡರ್ ನ ಕನ್ಸಿಡರ್ ಮಾಡಿ. ಓಕೆ, ಇದನ್ನ ಎರೇಸ್ ಮಾಡ್ಬಿಟ್ಟು ಇಲ್ಲ ರೆಫರೆನ್ಸ್ ತಗೊಂತೀನಿ ನೋಡಿ. ಈಗ y ಆಕ್ಸಿಸ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ತಗೊಂತೀನಿ, x ಆಕ್ಸಿಸ್ ನಲ್ಲಿ ಡಿಸ್ಟೆನ್ಸ್ ನ ತಗೊಂತೀನಿ. ಈಗ ಆಕ್ಸಿಸ್ ಆಫ್ ಸಿಲಿಂಡರ್ ಇಂದ ದೂರ ದೂರ ಹೋಗ್ತಾ ಇದ್ದೀನಿ. ಎಲ್ಲಿವರೆಗೂ ಹೋಗ್ತಾ ಇದೀನಿ? ಅಪ್ ಟು ಸರ್ಫೇಸ್. ಸರ್ಫೇಸ್ ವರೆಗೂ ಹೋಗೋವರೆಗೂ ಸ್ಮಾಲ್ r ಇಸ್ ಈಕ್ವಲ್ ಟು ಕ್ಯಾಪಿಟಲ್ R ಆಗೋವರೆಗೂ ಎಲೆಕ್ಟ್ರಿಕ್ ಫೀಲ್ಡ್ 0ನೇ ಬರ್ತಿದೆ, E is equal to 0ನೇ ಬರ್ತಿದೆ. ಸೊ ನಾನು ಸರ್ಫೇಸ್ ಗೆ ಬಂದಿದ ತಕ್ಷಣ ಶೂಟ್ ಆಗುತ್ತೆ, ಎಲ್ಲಿವರೆಗೂ ಹೋಗುತ್ತೆ? ದಟ್ ಈಸ್ ಗಿವೆನ್ ಬೈ, ನೋಡಿ ಈ ಜಾಗದಲ್ಲಿ ಕ್ಯಾಪಿಟಲ್ R ಸಬ್ಸ್ಟಿಟ್ಯೂಟ್ ಮಾಡಿ. ಸೊ when at the point is at the surface ಮೇಲೆ ಹೋದಾಗ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಕ್ಸಿಮಮ್ ಆಗುತ್ತೆ. ಸೊ ದಟ್ ಈಸ್ E surface is equals to sigma, ಇವೆರಡು ಕ್ಯಾನ್ಸಲ್ ಆಗುತ್ತೆ, ಸಿಗ್ಮಾ ಇಂಟು R ಇಂಟು divided by epsilon naught into capital R. ಸೊ ಹಾಗಾಗಿ ಸೊ ವಿಲ್ ಗೆಟ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಆಮೇಲೆ ಇಲ್ಲಿಂದ ದೂರ ಹೋಗ್ತಾ ಇದ್ರೆ ಈ ಇಕ್ವೇಶನ್ ತಗೋಬೇಕು. ಸ್ಮಾಲ್ ಆರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ, ಈ ಪಾಯಿಂಟ್ ಇಂದ ದೂರ ದೂರ ಹೋಗ್ತಾ ಇದ್ರೆ ಸ್ಮಾಲ್ ಆರ್ ಜಾಸ್ತಿ ಆಗುತ್ತೆ. ಅಗೈನ್ ದ ಫೀಲ್ಡ್ ಡಿಕ್ರೀಸಸ್ ಆಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1 by r. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1 by r ಸ್ಕ್ವೇರ್ ಅಲ್ಲ, 1 by r. ಅದೇ ನೀವು ಸಿಂಗಲ್ ಪಾಯಿಂಟ್ ಚಾರ್ಜ್ ತಗೊಂಡಿದ್ರೆ 1 by r ಸ್ಕ್ವೇರ್ ಬರ್ತಿತ್ತು. ಇಲ್ಲಿ ನಾವು ಸಿಲಿಂಡರ್ ತಗೊಂಡಿರೋದ್ರಿಂದ 1 by r ಬರುತ್ತೆ. ಎಲ್ಲಿ 0 ಆಗತ್ತೆ? ಇಟ್ ವಿಲ್ ಬಿಕಮ್ 0 ಅಟ್ ಅಸಿಂಪ್ಟೋಟಿಕಲಿ ಅಟ್ ಇನ್ಫಿನಿಟಿ. ಇನ್ಫಿನಿಟಿಯಲ್ಲಿ 0 ಆಗತ್ತೆ. ನೋಡಿ ಗ್ರಾಫ್ ಅರ್ಥ ಆಯ್ತಾ? ಈ ಗ್ರಾಫ್ ಒಂದ್ ಬೇಕಿತ್ತು ಅಷ್ಟೇ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕೇಸ್ ಏನಿದೆ ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ದಟ್ ಈಸ್ ದ ಸೆಕೆಂಡ್ ಕೇಸ್ ಇಸ್ ಸಾಲಿಡ್ ನಾನ್ ಕಂಡಕ್ಟಿಂಗ್ ಸಿಲಿಂಡರ್. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3, 2, 1 ಡನ್. Yes, the next category of the cylinder is non-conducting cylinder of infinite length. So ಯಾವ್ದಾದ್ರು ಒಂದು ಇನ್ಫೈನೈಟ್ ಲೆಂತ್ ಇರ್ತಕ್ಕಂಥ ಒಂದು ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್. ಸೊ ಏನಿದೆ ಇಲ್ಲಿ ಏನು ಇಲ್ಲ ಅನ್ಸುತ್ತೆ. ಲೆಟ್ ಮೀ ಚೆಕ್ ಇಟ್ ಔಟ್. ಆತರ ಏನು ಸಿಕ್ತಿಲ್ಲ, ಇದನ್ನೇ ತಗೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಸಾಲಿಡ್. ಒಳಗಡೆ ಎಲ್ಲ ಮೆಟೀರಿಯಲ್ ತುಂಬಿದೆ, ಮೇ ಬಿ ಮಣ್ಣಿಂದ ತುಂಬಿಸಿದೀನಿ ಅಂತ ಅನ್ಕೊಳ್ಳಿ. ಸೊ ಈ ಸಿಲಿಂಡರ್ ಒಳಗಡೆ ಮಣ್ಣು ತುಂಬಿಸಿದೀನಿ. ಸೊ ದಿಸ್ ಇಸ್ ಆಲ್ಸೋ ನಾನ್ ಕಂಡಕ್ಟಿಂಗ್. ಈಗ ಇದಕ್ಕೆ ಚಾರ್ಜ್ ತಗೊಂಡೋಗಿ ಕೊಟ್ರೆ ಏನ್ ಮಾಡ್ಕೊಳತ್ತೆ? ತಿನ್ನಲ್ಲ ಅಂದ್ರೆ ಲೈಕ್ ಒಳಗಡೆ ಕಳ್ಸ್ಕೊಳತ್ತೆ. ಯಾವ ತರ ಕಳ್ಸ್ಕೊಳತ್ತೆ ಅಂದ್ರೆ ಇಟ್ ಈಸ್ ಲೈಕ್, ಒಂದ್ ನಿಮಿಷ, ಓಕೆ, it is behaving like a non-conducting and charges are not allowed to move. At the same time charges ಒಂದ್ರ ಹತ್ರ ಇನ್ನೊಂದು ಇರೋದಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಲೈಕ್ ಚಾರ್ಜಸ್ ಇರೋದ್ರಿಂದ ರಿಪಲ್ ಆಗ್ತಾ ಇರತ್ತೆ. ಏನಾಗುತ್ತೆ ಅಂದ್ರೆ ಚಾರ್ಜಸ್ ಒಳಗಡೆನೆ ರೀಡಿಸ್ಟ್ರಿಬ್ಯೂಟ್ ಆಗತ್ತೆ ಡ್ಯೂ ಟು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ದ ಲೈಕ್ ಚಾರ್ಜಸ್. ಒಳಗಡೆನೆ ರೀಡಿಸ್ಟ್ರಿಬ್ಯೂಟ್ ಆಗಿ ಯೂನಿಫಾರ್ಮ್ ಆಗಿ ಥ್ರೂ ಔಟ್ ದ ವಾಲ್ಯೂಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮತ್ತೆ ಹೇಳ್ತಾ ಇದೀನಿ, ಥ್ರೂ ಔಟ್ ದ ವಾಲ್ಯೂಮ್, ಒಳಗಡೆನು ಮತ್ತೆ ಹೊರಗಡೆನು ಎಲ್ಲ ಪೂರ್ತಿ ಮೆಟೀರಿಯಲ್ ಎಲ್ಲ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಅಂದ್ರೆ ಈಗ ಚಾರ್ಜ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗ್ತದೆ? ಇಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಇನ್ 3 ಡೈಮೆನ್ಷನಲ್. ಆಗ್ಲೇ ಏನಾಗ್ತಾ ಇತ್ತು, ಮೆಟಲ್ ನಲ್ಲಿ ಚಾರ್ಜಸ್ ಎಲ್ಲಾ ಚಾರ್ಜಸ್ ಬಂದು ಸರ್ಫೇಸ್ ನಲ್ಲಿ ಮಾತ್ರ ಕೂರ್ತಿತ್ತು. ಹಾಗಾದ್ರೆ 2 ಡೈಮೆನ್ಷನಲ್ ಅದಾಗಿತ್ತು ಪ್ರೀವಿಯಸ್ ಕೇಸ್. ಬಟ್ ಈಗ ದ ಚಾರ್ಜಸ್ ಆರ್ ಡಿಸ್ಟ್ರಿಬ್ಯೂಟೆಡ್. ಇದಕ್ಕೆ ಏನಾದ್ರೂ ಒಂದು ಪಾಸಿಟಿವ್ ಚಾರ್ಜ್ ಅನ್ನ ಕೊಟ್ರೆ ಇಟ್ ಡಿಸ್ಟ್ರಿಬ್ಯೂಟ್ ಯೂನಿಫಾರ್ಮ್ಲಿ ಥ್ರೂ ಔಟ್ ದ ವಾಲ್ಯೂಮ್ ಪೂರ್ತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಲೈಕ್ ದ್ರಾಕ್ಷಿ ಗೋಡಂಬಿ ಸಿಕ್ಕಾಕೊಂಡಿರತ್ತ ಪಾಯಸ ಅಲ್ಲಿ, ಸೊ ಪಾಯಸನ್ ಬೇಡ, ಏನದು ಕೇಸರಿ ಬಾತ್ ಮಾಡ್ತಿರಲ್ಲ, ಕೇಸರಿ ಬಾತ್ ಅಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಬಂದ್ ಮೇಲ್ಗಡೆ ತೇಲ್ತಿರತ್ತ, ಇಲ್ಲ ಒಳಗಡೆ ಎಲ್ಲ ಸೇರ್ಕೊಂಡಿರತ್ತೆ. ಬಟ್ ಇಲ್ಲಿ ಕೇಸರಿ ಬಾತ್, ಇಲ್ಲಿ ಮಾಡಿರೋ ಕೇಸರಿ ಬಾತ್ ಅಲ್ಲಿ ಪೂರ್ತಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಅದೇನಾದ್ರೂ ಪಾಯಸ ಮಾಡ್ತಿದ್ರೆ ಹಾಲಿನ ತೆನೆ ಎಲ್ಲ ಮೇಲೆ ಬಂದ್ ಸೆಕ್ಯೂರಿಟ್ ಆಗ್ತಿದೆ, ಅದು ಪ್ರೀವಿಯಸ್ ಕೇಸ್ ತರ. ಈಗ ಏನಾಗ್ತಿದೆ, ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಿದೆ. ನಮ್ಗೆ ಗೊತ್ತು ಕೇಸರಿ ಬಾತ್ ಅಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಲೆಟ್ ಅಸ್ ಅಸ್ಯೂಮ್ ಚಾರ್ಜಸ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಯಾವ ಊರ್ ಕೇಸರಿ ಬಾತ್ ಸರ್ ಅಂತ ಕೇಳ್ಬೇಡಿ ಹಂಗೆಲ್ಲ. ಓಕೆ, ಈಗ ಏನ್ ಮಾಡೋಣ? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಾಲಿಡ್ ನಾನ್ ಕಂಡಕ್ಟಿಂಗ್ ಸಿಲಿಂಡರ್ ಅಟ್ ಇನ್ಫೈನೈಟ್ ಲೆಂತ್ ಈ ತರ ಡಿಸ್ಟ್ರಿಬ್ಯೂಟ್ ಆಗಿದೆ. ಈಗ ಒಂದು ಟರ್ಮ್ ನ ಡಿಫೈನ್ ಮಾಡ್ತೀನಿ. ದಟ್ ಈಸ್ ದ ರೋ ಇಸ್ ಕಾಲ್ಡ್ ಆಸ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ವಾಲ್ಯೂಮ್
ಚಾರ್ಜ್ ಡೆನ್ಸಿಟಿ. ಹಂಗಂದ್ರೆ ಏನು ಸರ್? ದ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್. Density rho is equals to the charge distributed per unit volume. ಒಂದು ಯೂನಿಟ್ ವಾಲ್ಯೂಮ್ಗೆ, ಅರೆ 3 ಡೈಮೆನ್ಷನಲ್ ಅಲ್ಲಿ ಒಂದು ಯೂನಿಟ್ ವಾಲ್ಯೂಮ್ಗೆ ಎಷ್ಟು ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ ಆ ಕ್ವಾಂಟಿಟಿ, ಈ ಕ್ವಾಂಟಿಟಿ ಅದರ ಐಡಿಯಾ ಕೊಡುತ್ತೆ. ಇದ್ರ ಯೂನಿಟ್ ಏನು? ಕೂಲಂಬ್ ಪರ್ ಮೀಟರ್ ಕ್ಯೂಬ್ ಆಗಿರುತ್ತೆ. ಒಂದು ಮೀಟರ್ ಕ್ಯೂಬ್ ಅಲ್ಲಿ ಒಂದು ಮೀಟರ್ ಕ್ಯೂಬ್ ಅಲ್ಲಿ ಎಷ್ಟು ಚಾರ್ಜಸ್ ಅದ್ರ ಒಳಗಡೆ ಸೇರಿದೆ, ಯೂನಿಫಾರ್ಮ್ ಆಗಿದೆ. ಅರೆ ಈ ಡಬ್ಬಲ್ಲಿ ಎಷ್ಟಿರುತ್ತೋ ಪಕ್ಕದ ಡಬ್ಬಲ್ಲೂ ಅಷ್ಟೇ ಇರುತ್ತೆ. ಸೊ ಅದೇ ತರ 1 ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ನಾವು ಬೇಕಾದ್ರೆ ತಗೊಂಡು ಹೇಳ್ಬೋದು. ಇಲ್ಲಿ ಬರ್ದಿರೋದು ಕೂಲಂಬ್ ಮೀಟರ್ ಸ್ಕ್ವೇರ್, SI ಯೂನಿಟ್ಸ್ ಅಲ್ಲಿ ಬರ್ದಿದ್ದೇನೆ. ಸೊ ಈಗ ಸದ್ಯಕ್ಕೆ ಚಾರ್ಜಸ್ ಇದೆ ಒಳಗಡೆ, ನನ್ನನ್ನ ಕಾಣಿಸ್ದಿರ ಇನ್ವಿಸಿಬಲ್ ಮಾಡ್ತಾನೆ. ಅರೆ ಚಾರ್ಜಸ್ ತೆಗಿತಿಲ್ಲ, ಇನ್ವಿಸಿಬಲ್, ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣತ್ತ ಚಾರ್ಜಸ್ ಇಲ್ಲ, ಮತ್ತೆ ಇಷ್ಟೊತ್ತು ಯಾಕೆ ಸರ್ ಬರ್ದೆ? ತಲೆಯಲ್ಲಿ ಬುದ್ಧಿ ಇಲ್ದೆ ಅಂತ. ಹೌದಾ? ಲೆಟ್ಸ್ ಸಿ. ಚಾರ್ಜಸ್ ಇದೆ ಒಳಗೆ, ಜಸ್ಟ್ ಇನ್ವಿಸಿಬಲ್ ಆಗಿದೆ. ನಾವು ಅಟ್ ಅ ಪಾಯಿಂಟ್ ಪಿ ಇನ್ಸೈಡ್, ಈಗ ಪಾಯಿಂಟ್ ಪಿ ನ ಒಳಗಡೆ ತಗೊಂತಾ ಇದ್ದೀನಿ. ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕೇಳ್ತಾ ಇದ್ದೀನಿ. ಆಗ್ಲೇ ಏನೋ ಒಳಗಡೆ ಚಾರ್ಜಸ್ ಇರ್ಲಿಲ್ಲ. ಕಂಡಕ್ಟಿಂಗ್ ಮತ್ತೆ ಹಾಲೋ ಕೇಸ್ ನಲ್ಲಿ ಚಾರ್ಜಸ್, ಈ ಗೌಷಿಯನ್ ಸರ್ಫೇಸ್ ಒಳಗಡೆ ಚಾರ್ಜಸ್ ಇರ್ಲಿಲ್ಲ, ಬಟ್ ಈಗ ಚಾರ್ಜಸ್ ಒಳಗಡೆ ಇದೆ. ಸೊ ನಾನು ಈಗ ಒಂದು ಗೌಷಿಯನ್ ಸರ್ಫೇಸ್ ನ ಕನ್ಸಿಡರ್ ಮಾಡ್ತೀನಿ, ಸಚ್ ದಟ್ ದ ಪಾಯಿಂಟ್ ಪಿ ಇಸ್ ಲೈಯಿಂಗ್ ಆನ್ ದಟ್ ಗೌಷಿಯನ್ ಸರ್ಫೇಸ್. ಆ ಸರ್ಫೇಸ್ ಮೇಲೆ ಆ ಪಾಯಿಂಟ್ ಬರೋ ತರ ಒಂದು ಗೌಷಿಯನ್ ಸರ್ಫೇಸ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಲೈಕ್ ದಿಸ್, ಈ ತರ ಕನ್ಸಿಡರ್ ಮಾಡಿದ್ದೀನಿ. ದಿಸ್ ಇಸ್ ಅ ಪಾಯಿಂಟ್ ಪಿ ಅಂಡ್ ಐ ಆಮ್ ಕನ್ಸಿಡರಿಂಗ್ ದ ರೇಡಿಯಸ್ ಆರ್ ಇಸ್ ಅ ರೇಡಿಯಸ್ ಆಫ್ ದ ಸಿಲಿಂಡರ್, ಆಕ್ಚುಯಲ್ ಸಿಲಿಂಡರ್. ಇದು ಇನ್ಫೈನೈಟ್ ಲೆಂತ್ ಇದೆ, ಈ ಕಡೆನು ಇನ್ಫೈನೈಟ್ ಲೆಂತ್ ಇದೆ. ಈಗ ಪಾಯಿಂಟ್ ಪಿ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಒಳಗಡೆ ಆ ಪಾಯಿಂಟ್ ಪಿ ಮೇಲೆ ಒಂದು ಗೌಷಿಯನ್ ಸರ್ಫೇಸ್ ನ ಕನ್ಸಿಡರ್ ಮಾಡ್ತೀನಿ. ಸೊ ದಿಸ್ ಇಸ್ ಎಂತ ಸರ್ಫೇಸ್? ಜಿ ಸರ್ಫೇಸ್, ಗೌಷಿಯನ್ ಸರ್ಫೇಸ್. ಗಾಷಿಯನ್ ಸರ್ಫೇಸ್ ಆರ್ ಗೌಷಿಯನ್ ಸರ್ಫೇಸ್, ಯಾವುದೋ ಒಂದು ತಲೆ ಕೆಡಿಸ್ಕೋಬೇಡಿ. ಸೊ ಬೈ ದ ಸಿಮಿಟ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಪರ್ಪೆಂಡಿಕ್ಯುಲರ್ ಆಗಿ ಇರಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಇದ್ರೆ ಈ ಡೈರೆಕ್ಷನ್ ಅಲ್ಲೇ ಇರಬೇಕು, ಇಲ್ಲೂ ಅಷ್ಟೇ ಈ ಡೈರೆಕ್ಷನ್ ಅಲ್ಲೇ ಇರಬೇಕು, ಈ ಡೈರೆಕ್ಷನ್ ಅಲ್ಲೇ ಇರಬೇಕು. ನೋಡಿ ಇಲ್ಲಿ ಏರಿಯಾ ವೆಕ್ಟರ್, ಮೇಲ್ಗಡೆ ಇರ್ತಕ್ಕಂಥ ಏರಿಯಾ ವೆಕ್ಟರ್ ಎ ವೆಕ್ಟರ್ ಮೇಲೆಗಿರತ್ತೆ ಅಂಡ್ ಆಂಗಲ್ 90 ಡಿಗ್ರಿ ಇರುತ್ತೆ. ದ ಟೋಟಲ್ ಫ್ಲಕ್ಸ್ ಥ್ರೂ ದ ಗೌಷಿಯನ್ ಸರ್ಫೇಸ್ ಇಸ್ ಈಕ್ವಲ್ಸ್ ಟು phi1 plus phi2 plus phi3. Obviously phi1 is the flux through the top surface, phi2 is a flux through the bottom surface and phi3 is a flux through the curved surface. ಸುತ್ತಲೂ ಇರ್ತಕ್ಕಂಥ curved surface ಅಲ್ಲಿ. ಸೊ ಈ ಕೇಸ್ ನಲ್ಲಿ theta is equal to 90 ಇರುತ್ತೆ, theta is equals to 90 ಡಿಗ್ರಿ ಇರುತ್ತೆ and theta is equal to 0 ಇರುತ್ತೆ. ಹಾಗಾಗಿ ಇವೆರಡು ಟಿಶ್ಕ್ಯಾನ್ ಡಮಾರ್. ಸೊ flux 1 flux 2 perpendicular ಆಗಿರೋದ್ರಿಂದ cos 90 0 ಬರುತ್ತೆ. No need to again explain. Phi t is equals to integration of E dot dA and E dot dA ನ E dA cos of 0 ಅಂತ ಬರೀಬಹುದು. So that is cos 0 is 1, ಹಾಗಾಗಿ ಅದನ್ನು ಕೂಡ ಬರೆಯಲ್ಲ. Since the electric field is symmetry ಆಗಿರುತ್ತೆ ಅಂತ ನಾವು ಆಲ್ರೆಡಿ ಹೇಳಿದೀವಿ. By due to symmetry of the charge distribution, the electric field is uniform. ಹಾಗಾದ್ರೆ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಡಿಸ್ಟೆನ್ಸ್ ಇದೆ. ಹಾಗಾದ್ರೆ ಪ್ರತಿ ಒಂದು ಪಾಯಿಂಟ್ ಅಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇರುತ್ತೆ. ಈ ಕಾನ್ಸ್ಟೆಂಟ್ ನ ಇಂಟಿಗ್ರೇಷನ್ ಇಂದ ಆಚೆ ಕಳ್ಸೋಣ. ದಟ್ ಈಸ್ E into integration of dA. What is the integration of dA? That is the total surface area, curved surface area of the Gaussian surface. ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದೀನಿ ನೋಡಿ, that is the total surface, curved surface area of the Gaussian surface. Only curved surface ಮಾತ್ರ. ಸರ್ ಬಾಟಮ್ ಟಾಪ್ ಬೇಕಾಗಿಲ್ಲ, ಆಲ್ರೆಡಿ ಅವರಿಬ್ರು ಸತ್ತೋಗಿದ್ದಾರೆ, ಅವ್ರನ್ನ ಯಾಕೆ ಎಬ್ಬಿಸ್ತೀರಿ? ಈಗ ಬೇಕಾಗಿರೋದು ಬರೀ curved surface ಆಗಿರೋದ್ರಿಂದ ಸೊ ಈ ಟರ್ಮ್ ಉಳ್ಕೊಂಡಿದೆ. ದಿಸ್ ಇಂಟಿಗ್ರೇಷನ್ ಆಫ್ dA, ಈ ಟರ್ಮ್ ಏನ್ ಕೊಡುತ್ತೆ? ದಿಸ್ ಇಸ್ ದ ಕರ್ವ್. ಅರೆ ಎಲ್ಲಾ ಏರಿಯಾನ ಆಡ್ ಮಾಡೋದು. ಯಾವ ಏರಿಯಾ? ಕರ್ವ್ ಸರ್ಫೇಸ್. ದಟ್ ಈಸ್ ಟೋಟಲ್ ಏರಿಯಾ ಆಫ್ ಕರ್ವ್ ಸರ್ಫೇಸ್. curved surface. ಅದನ್ನ ಇಲ್ಲಿ ಬರೀತೀನಿ. Phi t is equals to E into integration of dA, that is 2 pi into radius into length. ನೋಡಿ ಯಾವ ರೇಡಿಯಸ್? ರೇಡಿಯಸ್ ಆಫ್ ದ ಗೌಷಿಯನ್ ಸರ್ಫೇಸ್ into length of the Gaussian surface. ಅದನ್ನ ನಾನು L ಅಂತ ಕನ್ಸಿಡರ್ ಮಾಡ್ಕೊಂತಾ ಇದೀನಿ. Let me assume that as a L. So ಇದನ್ನ ಒಂದು ಡಬ್ಬಲ್ಲಿ ಹಾಕಿ ಇಕ್ವೇಶನ್ ನಂಬರ್ 1 ಅಂತ ಕರಿತೀನಿ, ಸೈಡ್ ಅಲ್ಲಿ ಇಟ್ಟಿದ್ದೀನಿ. Let us use the Gauss theorem. Gauss theorem ನ ಹಾಕ್ತೀನಿ. ಈಗ ಗಾಸ್ ಥಿಯರಂ ನ ಹಾಕ್ಬೇಕಾದ್ರೆ ಇಲ್ಲೊಂಚೂರು ಜಾಗ ಬೇಕು, ಗಬ್ಬೆಗ್ರೋಗಿದೆ, ಹಾಗಾಗಿ ರಿಪೇರಿ ಮಾಡ್ಕೊಂತ ಇದ್ದೀನಿ.
ಒಳಗಡೆ ಚಾರ್ಜಸ್ ಇದೆಯಾ ಈಗ? ಎಸ್ ಇದೆ. ಎಷ್ಟಿದೆ ಗೊತ್ತಿಲ್ಲ, ಅದನ್ನು ಒಂದು ಈಕ್ವೇಶನ್ ಬರೀತೀನಿ ನೋಡಿ. ಸೊ ಯೂಸಿಂಗ್ ಗಾಸ್ ಥಿಯರಮ್ ದ ಟೋಟಲ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ದ ಚಾರ್ಜ್ ಎನ್ಕ್ಲೋಸ್ಡ್ divided by epsilon naught. If it is a space, epsilon naught. ಬೇರೆ ಯಾವ್ದಾದ್ರು ಮೀಡಿಯಂ ಇದ್ರೆ ಎಪ್ಸಿಲಾನ್ ಅಂತ ತಗೊಂತಾ ಇದೀನಿ. ಸೊ ಬೇಕಾದ್ರೆ ಯಾವ್ದೋ ಒಂದು ತಗೊಳ್ಳಿ, ಅದ್ರ ಬಗ್ಗೆ ಈಗ ಮ್ಯಾಟರ್ ಆದಾಗಲ್ಲ ಮ್ಯಾಟರ್. ಈಗ ಕ್ಯೂ ಎಪ್ಸಿಲಾನ್ ನಾಟ್ ಹೇಗೆ ಫೈಂಡ್ ಔಟ್ ಮಾಡೋದು? ನಾನು ಆಲ್ರೆಡಿ ಇಲ್ಲೊಂದು ಟರ್ಮ್ ನ ಡಿಫೈನ್ ಮಾಡಿದ್ದೀನಿ. ಕ್ಯೂ ಇಸ್ ಈಕ್ವಲ್ಸ್ ಟು ದ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಇಂಟು ವಾಲ್ಯೂಮ್. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ರೋ ಇಸ್ ಈಕ್ವಲ್ಸ್ ಟು rho is equal to q by v ಆದಾಗ q ಅನ್ನೋದು ಏನಾಗುತ್ತೆ? rho into v. Therefore this can be written as volume charge density. ನೋಡಿ, ಇದು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ into ವಾಲ್ಯೂಮ್ ಆಫ್ ಯಾವ್ದ್ರದ್ದು? ವಾಲ್ಯೂಮ್ ಆಫ್ ದ Gaussian surface divided by epsilon is a flux according to the Gauss law. Obviously volume ಎಷ್ಟಿದೆ? ಅರೆ ವಾಲ್ಯೂಮ್ ಆಫ್ ದಿಸ್ ಒನ್ ಫ್ಲಾಟ್ ಸರ್ಫೇಸ್ ದ ಏರಿಯಾ ಇಂಟು ಲೆಂತ್, ದಟ್ ಈಸ್ ರೋ ಇಂಟು ಪೈ ಆರ್ ಸ್ಕ್ವೇರ್ ಇಂಟು ಲೆಂತ್ ಬರುತ್ತೆ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಸೊ ನೋಡಿ, ಇಕ್ವೇಶನ್ ಇದನ್ನ ಇಕ್ವೇಶನ್ 2 ಅಂತ ಕರಿತೀನಿ. ಇಕ್ವೇಶನ್ 1 ಮತ್ತೆ 2 ಎರಡು ಒಂದ್ರ ಬಗ್ಗೆ ಮಾತಾಡ್ತಾ ಇದೆ, ಹಾಗಾಗಿ RHS ನ ಈಕ್ವೇಟ್ ಮಾಡ್ತೀನಿ. 1 and 2 implies that is E into 2 pi r into L, that is equals to rho pi r square L divided by epsilon naught. ಇಲ್ಲಿ ಯಾರು ಸತ್ತು ಹೋಗ್ತಾರೆ? L ಸತ್ತು ಹೋಗ್ತಾರೆ. ಇಲ್ಲೊಂದು R, ಇಬ್ರು ಸಾಯಲ್ಲ, ಒಬ್ರು. ಆರ್ ಸ್ಕ್ವೇರ್ ಇದೆ, ಈ ಸ್ಕ್ವೇರ್, ಇವನು ಡಮಾರ್, ಇವನು ಬೇರೆ ಒಂದು ಸಾಯಿಸ್ಬಿಟ್ಟೆ, ಇವನು ಡಮಾರ್. ಇನ್ನು ಉಳಿದಿರೋ ವ್ಯಕ್ತಿಗಳು ಯಾರು? ಇ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಡಿವೈಡೆಡ್ ಬೈ 2 ಎಪ್ಸಿಲಾನ್ ಇಸ್ ದ. ಇನ್ನೊಂದೇನೋ ಇದೆ ನೋಡಿ, ಇಂಟು ಆರ್. ಇಲ್ಲೊಂದು ಆರ್ ಇದೆಯಲ್ಲ, ಆರ್. ಇವೆಲ್ಲ ಕಾನ್ಸ್ಟೆಂಟ್ಸ್. ಇವನು ಎಲ್ಲ ಕಾನ್ಸ್ಟೆಂಟ್ ಆಗಿರೋದ್ರಿಂದ therefore ಎಲ್ಲಿ ಹೋಗ್ಬಿಟ್ಟಿದಾರಲ್ಲ, ಎಲ್ಲೆಲ್ಲಿಂದ ಬಂತು? ಇವನು ಡಮಾರ್, ಇನ್ಯಾರೋ ಒಬ್ರು ಉಳ್ಕೊಂಡಿರ್ಬೇಕಲ್ಲ, ಅಷ್ಟೇ. 2 ಬಂದಿದೆ ಇಲ್ಲಿಗೆ. ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ ಇಂಟು ಆರ್. ದಟ್ ಮೀನ್ಸ್ ಇ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್. ಅದರ ಅರ್ಥ ಏನಪ್ಪಾ ಅಂದ್ರೆ, ಈಗ ಸೆಂಟರ್ ಆಕ್ಸಿಸ್ ಆಫ್ ದ ಸಿಲಿಂಡರ್ ಇಂದ ದೂರ ಹೋಗ್ತಾ ಇದ್ರೆ ಎಲ್ಲಿವರೆಗೂ? ಸರ್ಫೇಸ್ ವರ್ಗು. ಆಮೇಲೆ ಆಚೆಗೆ ಹೋದ್ರೆ ಬೇರೆ ಕ್ಯಾಟಗರಿ ಬರುತ್ತೆ. ದೂರ ಹೋಗ್ತಾ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್. ಅಂದ್ರೆ ಇಲ್ಲಿಂದ ಎಷ್ಟು ದೂರ ಹೋಗ್ತೀವೋ ಅಷ್ಟು ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್. ಆಗ್ಲೇ ಏನ್ ಬಂದಿತ್ತು? ಹಾಲೋ ಸಿಲಿಂಡರ್ ಅಥವಾ ಕಂಡಕ್ಟಿಂಗ್ ಅಲ್ಲಿ ಇಲ್ಲಿಂದ ಒಳಗಡೆ ನೀವು ಆಸ್ ಲಾಂಗ್ ಆಸ್ ದ ಪಾಯಿಂಟ್ ಇಸ್ ಇನ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ವಾಸ್ 0. ಬಟ್ ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಬರ್ತಿದೆ. ಸೊ ದಟ್ ಈಸ್ ದ ಇನ್ಸೈಡ್, ಒಳಗಡೆ ಸ್ಟೋರಿ ಆಯ್ತು. ಈಗ ಹೊರಗಡೆಗೆ ಹೋಗೋಣ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಪೋರ್ಷನ್. ಈ ಪೋರ್ಷನ್ ನ ಎರೇಸ್ ಮಾಡ್ತೀನಿ. ಐ ಥಿಂಕ್ ಡಯಾಗ್ರಾಮ್ ನು ಒಂಚೂರು ರಿಪೇರಿ ಮಾಡ್ಕೋಬೇಕಾಗತ್ತೆ. ನೋಡಿ, ಒಳಗಡೆ ಚಾರ್ಜಸ್ ಇದೆ, ಹಾಗೆ ಇದೆ. ನಾನು ಗಬ್ಬೆಗರೋಗತ್ತೆ ಅಂತ ಹೇಳಿ ನಾನು ಬರ್ದಿಲ್ಲ ಅಷ್ಟೇ. ಇದೆ ಚಾರ್ಜಸ್ ಆಸ್ ಯೂಶುವಲ್, ಹಾಗೆ ಇದೆ. ಈ ಪೋರ್ಷನ್ ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. ಸೊ ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ ಔಟ್ಸೈಡ್ ದ ಸಿಲಿಂಡರ್. ಹೊರಗಡೆ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ. such that it is at a distance of small r distance ಅಲ್ಲಿ ಹೊರಗಡೆ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. Let us consider this the axis of cylinder and ಇದೊಂದು ಪಾಯಿಂಟ್ P ಇದೆ. ಆ ಪಾಯಿಂಟ್ P ಆಚೆ ಕಡೆ ಇದೆ. It is at a distance small r and capital R is a radius of the considered cylinder. As usual charges ಪೂರ್ತಿ ಇದೆ. ದ್ರಾಕ್ಷಿ ಗೋಡಂಬಿ ಎಲ್ಲ ಮಿಕ್ಸ್ ಆಗಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಯಾವ್ದಾದ್ರು ಒಂದು ನೋಡಿದಿರಾ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರೋ ಕೇಸರಿ ಬಾತ್ ಸಿಗಲ್ಲ, ಹುಡುಕ್ಬೇಡಿ. ಬೇಕಾದ್ರೆ ನಿಮ್ ಲಕ್ ಚೆನ್ನಾಗಿದೆ, 2 3 ಹೊಟ್ಟೆ ಪ್ಲೇಟ್ ಬರ್ಬೋದು. ಬಟ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಬಟ್ ಚಾರ್ಜಸ್ ಆಗುತ್ತೆ. ಚಾರ್ಜಸ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ನಾವು ವಾಟ್ ಐ ಡೂ ಇಸ್ ಗೌಶನ್ ಸರ್ಫೇಸ್ ನ ಕೂಡ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಐ ಚೇಂಜ್ ದಿಸ್ ಒನ್. ಐ ಕನ್ಸಿಡರ್ ಎ ಗೌಶನ್ ಸರ್ಫೇಸ್ such that the point P is on that surface. ಆ ಪಾಯಿಂಟ್ P ಮೇಲೆ ಒಂದು ಸರ್ಫೇಸ್ ಬರೋ ತರ ನಾನು ಡಿಸೈನ್ ಮಾಡ್ಕೊತಾ ಇದ್ದೀನಿ. ಲೈಕ್ ದಿಸ್. ಓಕೆ, ಡಾಟೆಡ್ ಲೈನ್ ಬರೆಯೋದು ಕನ್ಫ್ಯೂಸ್ ಆಗ್ತಿದೆಯಾ ಡಯಾಗ್ರಾಮ್? ಅರೆ ಯೂನಿಫಾರ್ಮ್ ಆಗಿದೆ, ಸ್ವಲ್ಪ ಗಬ್ಬೆಗ್ರೋಗಿದೆ. ಸೊ ಸೇಮ್ ಸಿಲಿಂಡರ್, ಇಲ್ಲಿ ಮೇಲ್ಗಡೆ ಏರಿಯಾ ಎಷ್ಟಿದೆ, ಡೌನ್ ಸೈಡ್ ಅಷ್ಟೇ ಇದೆ. ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ನಾನು ಸಿಲಿಂಡರ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. Now let me consider this is a Gaussian surface. Now it is outside. Same again, same story. The total flux is equals to phi1 plus phi2 plus phi3. Obviously ಇವರಿಬ್ರು ಸತ್ತೋಗ್ಬಿಡ್ತಾರೆ, ಯಾಕಂದ್ರೆ angle 90 ಇರುತ್ತೆ, ಇದು 0 ಇರುತ್ತೆ. The total flux is equals to E into integration of dA. Cos 0 1 ಬಂದಿರುತ್ತೆ. Now what is this dA? So this is integration of dA. ಇದೇನಿದು?
sum of all areas of ಎಂತ areas only curved areas ಬರೀ curved areas ನ ಆಡ್ ಮಾಡಿದೆ ಅದನ್ನ ಇಲ್ಲಿ ಬರಿಬೇಕಾಗುತ್ತೆ that is equals to ಇದೇನಿದು area of total area of curved ಸರ್ಫೇಸ್ ಮೇಲ್ಗಡೆ ಡೌನ್ ಸೈಡ್ ಇರೋದು ಆಲ್ರೆಡಿ ಕ್ಯಾನ್ಸಲ್ ಆಗೋಗಿದೆ ಇವೆರಡು ಕ್ಯಾನ್ಸಲ್ ಆಗೋಗಿದೆ ಟೋಟಲ್ ಏರಿಯಾ ಆಫ್ ಕರ್ವ್ಡ್ ಸರ್ಫೇಸ್ ಆಫ್ ಸಿಲಿಂಡರ್ ಟೋಟಲ್ ಸರ್ಫೇಸ್ ಏರಿಯಾ ಅದ ಕರ್ವ್ಡ್ ಸರ್ಫೇಸ್ ಏರಿಯಾ that is total flux is equals to E into ಏನ್ ಬರುತ್ತೆ total surface area ಅರೆ circumference into length that is 2 pi into small r into L. Let me call this as equation number 1. Separate ಆಗಿ ಪಕ್ಕಕ್ಕೆ ಇಟ್ಟಿರ್ತೀನಿ ಈಗ ಗಾಸ್ ಲಾ ನ ಅಪ್ಲೈ ಮಾಡೋಣ ಗಾಸ್ ಲಾ ಅಪ್ಲೈ ಮಾಡಿದ್ರೆ the total flux is equals to the charge enclosed divided by epsilon times or epsilon naught whatever you want you can take. ನಾನು medium ತಗೊಂಡ್ರೆ epsilon free space ತಗೊಂಡ್ರೆ epsilon naught ಆಗುತ್ತೆ. So as usual same discussion ಮತ್ತೆ ಬೇಡ Q divided by epsilon is a total flux according to Gauss theorem. ಈಗ ನಾವಿಲ್ಲಿ ಟರ್ಮ್ ನ ಡಿಫೈನ್ ಮಾಡಿದ್ವಿ ನೋಡಿ Q is equal to rho into V. ಸೊ ಹಾಗಾದ್ರೆ ಈ ಪೂರ್ತಿ ವಾಲ್ಯೂಮ್ ಅಲ್ಲಿ ಚಾರ್ಜ್ ಎಷ್ಟಿದೆ ಅಂದ್ರೆ ದಟ್ ಈಸ್ ಈಕ್ವಲ್ಸ್ ಟು Q rho into V. ಈಗ ಈ V ಅನ್ನೋದು ವಾಲ್ಯೂಮ್ ಆಫ್ ದ ಗೌಸಿಯನ್ ಸರ್ಫೇಸ್ ವಾಲ್ಯೂಮ್ ಆಫ್ ದಿಸ್ ಸಿಲಿಂಡರ್ ಅದು ನನಗೆ ಬೇಕಾಗಿರೋದು that is a volume of the portion of cylinder. ಈ ಗೌಸಿಯನ್ ಸರ್ಫೇಸ್ ಒಳಗಡೆ ಎಷ್ಟು ಸಿಲಿಂಡರ್ ಇದೆ ಮೆಟಲ್ ಅಥವಾ ಒಂದು ನಾನ್ ಮೆಟಲ್ ಒಂದು ನಾವು ಕನ್ಸಿಡರ್ ಮಾಡಿರ್ತಕ್ಕಂಥ ಸಿಲಿಂಡರ್ ಎಷ್ಟು ವಾಲ್ಯೂಮ್ ಇದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಆದ್ರೆ ಇಷ್ಟು ಗೌಸಿಯನ್ ಸರ್ಫೇಸ್ ಒಳಗಡೆ ಎಷ್ಟು ಚಾರ್ಜ್ ಇದೆ ದಟ್ ಈಸ್ ಈಕ್ವಲ್ಸ್ ಟು ರೋ ಇಂಟು ವಾಲ್ಯೂಮ್ ಆಫ್ ಕನ್ಸಿಡರ್ಡ್ ಸಿಲಿಂಡರ್ ಅಂದ್ರೆ ಯಾವ್ದು ಕನ್ಸಿಡರ್ ಮಾಡಿದ್ವಿ ನಾನ್ ಕಂಡಕ್ಟಿಂಗ್ ಸಿಲಿಂಡರ್ ಅದರ ವಾಲ್ಯೂಮ್ ಬರಿಬೇಕಾಗತ್ತೆ ದಟ್ ಈಸ್ ಈಕ್ವಲ್ಸ್ ಟು ರೋ ಇಂಟು ವಾಲ್ಯೂಮ್ ಆಫ್ ದಿಸ್ ಫೆಲೋ ಇವನು ಒಳಗಡೆ ಇದನ್ನೆಲ್ಲ ಅವನ್ ಎಷ್ಟಿದೆ ದಟ್ ಈಸ್ ಪೈ ಆರ್ ಸ್ಕ್ವೇರ್ ಯಾವಾರು ಕ್ಯಾಪಿಟಲ್ ಆರ್ ಸ್ಕ್ವೇರ್ ಇಂಟು ಲೆಂತ್ ಅರೆ ಏರಿಯಾ ಆಫ್ ದ ಬೇಸ್ ಇಂಟು ಲೆಂತ್ ಮಾಡಿದ್ರೆ ದಟ್ ಈಸ್ ಪೈ ಆರ್ ಸ್ಕ್ವೇರ್ ಎಲ್ ಬರುತ್ತೆ ಸೊ ದಟ್ ಈಸ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಸೊ ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ ಈಕ್ವೇಶನ್ 2 ಮತ್ತೆ ಎರಡು ಇಬ್ರು ಒಂದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಗಾಗಿ LHS ಸೇಮ್ ಇರೋದ್ರಿಂದ RHS ನ ಈಕ್ವೇಟ್ ಮಾಡ್ತೀನಿ E into 2 pi small r into L that is equals to sigma pi r square L divided by epsilon naught L ಡಮಾರ್ pi ಡಮಾರ್ ಇನ್ನು ಉಳಿದಿರೋದು ಯಾರು E is equals to rho r square divided by 2r ಡೌನ್ ಸೈಡ್ ಬರುತ್ತೆ 2r 2 to r ಒಂದ್ ಕೆಲಸ ಮಾಡಿ ಎಪ್ಸಿಲಾನ್ ನಾಟ್ ಇಲ್ಲಿ ಬರೀತೀನಿ 1/r ಅಲ್ಲಿ ಬರೀತೀನಿ ಸೇಮ್ ಥಿಂಗ್ ಅಷ್ಟೇ ಇನ್ನೇನು ಇಲ್ಲ ಇದನ್ನ ಯಾಕೆ ಬರ್ದೆ ಅಂದ್ರೆ ನೋಡಿ ಇವರೆಲ್ಲ ಕಾನ್ಸ್ಟೆಂಟ್ ಗಳು ರೋ ಕಾನ್ಸ್ಟೆಂಟ್ ಕ್ಯಾಪಿಟಲ್ R is the radius of the considered cylinder 2 is a constant epsilon is a constant and E is inversely proportional to 1/r ಒಳಗಡೆ ಇಂದ ಹೊರಗಡೆಗೆ ಬರ್ತಿದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು r ಮತ್ತೆ ಸರ್ಫೇಸ್ ಇಂದ ಆಚೆಗೆ ಹೋಗ್ತಾರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r ಇದನ್ನ ಗ್ರಾಫ್ ಬರ್ಬಿಟ್ಟು ವೈಂಡ್ ಅಪ್ ಮಾಡ್ತೀನಿ ಮೇಕ್ ಎ ನೋಟ್ ಆನ್ ದಿಸ್ ಒನ್ ಬೇಗ ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಒನ್ ನೋಟ್ ಮಾಡ್ಕೊಳ್ಳಿ ಡನ್ ಪಕ್ಕನ ಶೂರ ಎರೇಸ್ ಮಾಡಲಾ ಡನ್ ದ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಫ್ ದಿಸ್ ವಿಡಿಯೋ ಅಂದ್ರೆ ಸೆಕೆಂಡ್ ಹಾಫ್ ಆಫ್ ದ ವಿಡಿಯೋ ಅಫ್ ಕೋರ್ಸ್ ಫಸ್ಟ್ ಹಾಫ್ ಕ್ಯಾಟಗರಿ 1 ನ ಡಿಸ್ಕಸ್ ಮಾಡಿದ್ವಿ ಕ್ಯಾಟಗರಿ 1 ನಲ್ಲಿ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇರ್ತಿತ್ತು ಇಲ್ಲಿ ಲೀನಿಯರ್ಲಿ ಪ್ರಪೋರ್ಷನಲ್ ನೋಡಿ ಇಲ್ಲಿಂದ ನಾನು ಗ್ರಾಫ್ ಇಲ್ಲಿ ಅಡ್ಜಸ್ಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇದು ಮೈನಸ್ ಇನ್ಫಿನಿಟಿಗೆ ಹೋಗ್ತಿದೆ ಪ್ಲಸ್ ಇನ್ಫಿನಿಟಿ ಅರೆ ಸಿಲಿಂಡರ್ ಇನ್ಫೈನೈಟ್ ಲೆಂತ್ ಇದೆ ಇಫ್ ಐ ಡ್ರಾ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ y axis and distance r in the x axis ನೋಡಿ ಇಲ್ಲಿಂದ ಸರ್ಫೇಸ್ ವರೆಗೂ ಹೋಗೋವರೆಗೂ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಇನ್ಕ್ರೀಸ್ ಆಗುತ್ತೆ is directly proportional to r equation already derive ಮಾಡಿದ್ವಿ that means when you go from the center ಇಂದ ಹೋಗ್ತಾರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಕ್ರೀಸ್ ಆಗ್ತಾ ಇದೆ ಮತ್ತೆ ಇಲ್ಲಿಂದ ಆಚೆಗೆ ಹೋಗ್ತಾರೆ inversely proportional to r that means when I go to the surface the electric field is maximum ಅದರ ವ್ಯಾಲ್ಯೂ ಎಷ್ಟಿರುತ್ತೆ ಇಲ್ಲಿ ಬೇಕಾದ್ರೆ ನೀವು ಸ್ಮಾಲ್ r ಜಾಗದಲ್ಲಿ ಕ್ಯಾಪಿಟಲ್ R ಹಾಕಿ that is E inside E at the surface is equals to rho into capital R divided by 2 epsilon r so that will be the value of the E surface ಮತ್ತೆ ಸರ್ಫೇಸ್ ಇಂದ ಆಚೆಗೆ ಹೋಗಿದ್ರೆ the electric field keeps on reducing like this and ಇಲ್ಲಿ ಯಾವ ತರ ವೇರಿ ಆಗುತ್ತೆ E is directly proportional to R ಇಲ್ಲಿ E is inversely proportional to R ಪಾಯಿಂಟ್ ಚಾರ್ಜ್ ತಗೊಂಡ್ರೆ 1/r square ಆಗ್ತಾ ಇತ್ತು
ಅಗೇನ್ ಎಲ್ಲಿ ಝೀರೋ ಆಗತ್ತೆ, ಇನ್ಫಿನಿಟಿಯಲ್ಲಿ ಝೀರೋ ಆಗತ್ತೆ. ಅಂಡ್ ಎರಡು ಪಾಸಿಬಿಲಿಟಿ ಇದೆ ಅಟ್ ವಾಟ್ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಝೀರೋ. ಒಂದು ಇನ್ಫಿನಿಟಿಯಲ್ಲಿ, ಇನ್ನೊಂದು ಸೆಂಟರ್ ಆಫ್ ದ ಸಿಲಿಂಡರ್. ಸೊ ಈ ಆಕ್ಸಿಸ್ ಇದೆಯಲ್ಲ, ಸಿಲಿಂಡರ್ ಆಕ್ಸಿಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಆಗಿರುತ್ತೆ. ದಟ್ಸ್ ಇಟ್ ಫಾರ್ ವಿಡಿಯೋ. ಮುಂದಿನ ಕ್ಲಾಸ್ ನಲ್ಲಿ ವಿ ವಿಲ್, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಬೇಗ ನೋಟ್ ಆನ್ ದಿಸ್ ಒನ್, ಪಾಸ್ ಮಾಡಿ, ಡನ್. ನೆಕ್ಸ್ಟ್ ಕ್ಲಾಸ್ ನಲ್ಲಿ ವಿ ವಿಲ್ ಡಿಸ್ಕಸ್, ನೆಕ್ಸ್ಟ್ ವಿಡಿಯೋ ನಲ್ಲಿ ವಿ ವಿಲ್ ಡಿಸ್ಕಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು a sphere. ಬೇರೆ ಬೇರೆ ಸ್ಪಿಯರ್ಸ್ ಇರುತ್ತೆ, ಹಾಲೋ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್ ಅಂಡ್ ಎವ್ರಿಥಿಂಗ್, ಸಾಲಿಡ್ ನಾನ್ ಕಂಡಕ್ಟಿಂಗ್ ಎಲ್ಲಾ ಸ್ಪಿಯರ್ಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಲೆಟ್ಸ್ ಸಿ. ಜೈ ಹಿಂದ್, ಜೈ ಕರ್ನಾಟಕ, ಆಲ್ ದ ವೆರಿ ಬೆಸ್ಟ್. ಸಿಕ್ಕಾಪಟ್ಟೆ ಓದ್ತಾ ಇರಿ. ಸಿ ಯು.